ಶಂಟಿಂಗ್ ಆಗತ್ತೆ ನೋಡ್ರಿ ಇಲ್ಲ. ನಂದು ಬಂದ್ಬಿಟ್ಟ ಕೂಪ, ಯಾರೂ ಇಲ್ರಿ. ಸೀಟ್ ನಂಬರ್ ಬಂದ್ಬಿಟ್ಟ 20. ಅಜಿತ್ ಭೈ ಮೀಟ್ ಆಗಿ ಬಂದಾರೆ ಈ ಟೈಮಿಗೆ. ಗಾಡಿ ಎಷ್ಟು ಸ್ಲೋ ಓಡುತ್ತಾನಕ್ಕೆ ಇದೇ ಉದಾಹರಣೆ ನೋಡ್ರಿ. ಎಷ್ಟು ಮಸ್ತ್ ಬಂದದ ನೋಡ್ರಿ. ನೋಡ್ರೆ ಬಾಯಾಗ ನೀರು ಬರತೈತಿ. ನನ್ನ ಡಿಪಾರ್ಚರ್ ಸಿಗ್ನಲ್ಲು ಸಿಗ್ಬಿಟ್ಟೈತಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದೇನ್ರಿ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಒಳಗೆ. ಟೈಟಲ್ ತಮ್ಮನೇಲಿ ನೋಡಿ ಕಂಡಿಡ್ತಿರ್ತೀರಿ ಯಾವ ಜರ್ನಿ ಅಂತೇಳಿ. ಹೌದ್ರಿ, ನಾನಿವಾಗ ಟ್ರಾವೆಲ್ ಮಾಡತ್ತೀನಿ ನಮ್ಮ ಹುಬ್ಬಳ್ಳಿಯಿಂದ ನಿಜಾಮುದ್ದೀನ್ಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒಳಗೆ. ಭಾಳ ಜನ ಡಿಮ್ಯಾಂಡ್ ಇತ್ತು ಇದ್ರದ್ದು ಫಸ್ಟ್ ಕ್ಲಾಸ್ AC ಒಳಗೆ ಜರ್ನಿ ಮಾಡಂತೇಳಿ. ಅದಕ್ಕೆ ನಿಮಗೆ ಗೊತ್ತಿರೋ ಹಂಗೆ ಇವತ್ತು ನಾವು ಟ್ರಾವೆಲ್ ಮಾಡತ್ತೀವಿ ಫಸ್ಟ್ ಕ್ಲಾಸ್ AC ಒಳಗೆ. ವಾರದಾಗ ಬರೀ ಫ್ರೈಡೇ ಅಂದ್ರೆ ಶುಕ್ರವಾರ ಅಷ್ಟೇ ಹೋಗುತ್ತೆ ರೀ ನಮ್ಮ ಹುಬ್ಬಳ್ಳಿಯಿಂದ. ಅತ್ತಾಗಿಂದ ನಿಮಗೆ ರವಿವಾರ ಸಿಗುತ್ತೆ ಅಂದ್ರೆ ನಿಜಾಮುದ್ದೀನ್ ದಿಲ್ಲಿಯಿಂದ. ಈ ಟ್ರೈನ್ನ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಮಾಡಲಿ ಅಂತೇಳಿ ಭಾಳ ಜನ MP ಗಳು ರಿಕ್ವೆಸ್ಟ್ ಕೊಡತ್ತಾರೆ. ಅಂದ್ರೆ ಬಿಜಾಪುರ MP, ಬಾಗಲಕೋಟೆ MP ಅವರು ಎಲ್ಲ ರಿಕ್ವೆಸ್ಟ್ ಕೊಡತ್ತಾರೆ. ಯಾಕಂದ್ರೆ ಈದ್ ಹೋಗೋ ರೂಟ ಬಿಜಾಪುರ ಬಾಗಲಕೋಟೆ. ಬಟ್ ಎಷ್ಟೋ ರಿಕ್ವೆಸ್ಟ್ ಕೊಟ್ಟರು ಈದನ್ನ ನಮ್ಮ ರೈಲ್ವೆ ಬೋರ್ಡ್ ಅವ್ರು ಕೇಳತ್ತಿಲ್ಲ. ಅಂಥದ್ದು ಏನು ಡಿಮ್ಯಾಂಡ್ ಐತಿ ಈ ಟ್ರೈನ್ ಒಳಗೆ. ಮತ್ತು ಈ ಟ್ರೈನದ ಜರ್ನಿ ಹೆಂಗಿರುತ್ತೆ, ಸ್ಟಾಪ್ಸ್ ಏನೇನು ಇರ್ತಾವೆ, ಮತ್ತು ಊಟ ಏನು ಸಿಗುತ್ತೆ. ಯಾಕಂದ್ರೆ ಇದ್ರೊಳಗೆ ಪ್ಯಾಂಟ್ರಿ ಐತಿ, ಅದಕ್ಕೆ ನೀವು ಊಟ ಚಲೋ ಸಿಗುತ್ತೋ ಇಲ್ಲೋ. ಮತ್ತು ನೀವೇನು ಟ್ರಾವೆಲ್ ಮಾಡತ್ತೀರಂದ್ರೆ ನೀವು ಏನೇನು ತಲೆಯಾಗಿ ಇಟ್ಕೋಬೇಕು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋಕ್ಕಿಂತ ಮೊದಲು ಎಲ್ಲ ಈ ಜರ್ನಿ ಒಳಗೆ ನೋಡೋಣ ಅಂತ. ಇಲ್ಲಿ ನೋಡ್ರಿ, ಇಲ್ಲ ನಾನೀಗ ಬ್ಯಾಕ್ ಗೇಟಿಂದ ಎಂಟ್ರ್ ಆದೆ. ಇಲ್ಲೇ ನೋಡ್ಬೋದು ನೀವು ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ನಿಂತೈತಿ. ಹಜರತ್ ನಿಜಾಮುದ್ದೀನಿಂದ ಯಶವಂತಪುರ ಜಂಕ್ಷನ್ಗೆ ಹೋಗುವಂಥ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ 12650. ಯಾಕೂರಿ ಇದನ್ನು ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ತೊಗೊಂಬಿಟ್ರಿ ಇವತ್ತು. ನಮ್ಮ ಟ್ರೈನ್ ಬರುತ್ತೆ ಮೇ ಬಿ ಅಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಆಗ್ತಿರೋದ್ರಿಂದ ಶಂಟಿಂಗ್ ಆಗುತ್ತೆ, ಆದ್ಮೇಲೆ ತೋರಿಸ್ತಾನಂತ. ಅದಕ್ಕಿಂತ ಮೊದಲು ಯಾವ್ಯಾವೆಲ್ಲ ಟ್ರೈನ್ಗಳು ಬರ್ತಾವಲ್ಲ ಅರೈವಲ್ಲ ಡಿಪಾರ್ಚರ್ ನೋಡ್ಕೊಂತ ಕುಂತಾನೆ. ಯಾಕಂದ್ರೆ ಇದಂತೂ ಪೀಕ್ ಅವರ ನಮ್ಮ ಹುಬ್ಬಳ್ಳಿ ಜಂಕ್ಷನ್ದ ಒಂದ್ರ ಮ್ಯಾಗ ಒಂದು ಟ್ರೈನ್ಗಳು 2 ನಿಮಿಷಕ್ಕೊಂದು 3 ನಿಮಿಷಕ್ಕೊಂದು ಅರೈವಲ್ ಡಿಪಾರ್ಚರ್ ಆಗ್ತಾನೆ ಇರುತ್ತೆ. ಈ ಟ್ರೈನು ಅಷ್ಟಕ್ಕಷ್ಟೇ ಗದ್ದಲ ಐತ್ರಿ. ಅಂದ್ರೆ ಜನರಲ್ಲ ನಿಲ್ಬೋದು ನೀವು, ಹಂಗೈತಿ. ಇದು ಪೀಕ್ ಟೈಮ್ನು ಅಲ್ಲದೆ ಇರೋದ್ರಿಂದ ಸ್ವಲ್ಪ ಖಾಲಿ ಓಡೋದು ಟ್ರೈನ್. ನೀವೇನಾರ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರಂದ್ರೆ ಹುಬ್ಬಳ್ಳಿಯಿಂದ ಈ ಟ್ರೈನ ನೀವು ಲಾಸ್ಟ್ ಮೂಮೆಂಟಿಗೆ ತೊಗೋಬೋದು. ಎಕ್ಸಿಲೇಟರ್ ಫೈನಲಿ ವರ್ಕ್ ಆಗತ್ತವು. ನಾನು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೇಕಂತ ಡಿಸೈಡ್ ಆಗಿದ್ದೆ. ಯಾವಾಗ ಗೊತ್ತ್ರಿ, ಈಗ 5 ತಾಸಿನ ಹಿಂದೆ ಟ್ರಾವೆಲ್ ಮಾಡತ್ತಿಪ್ಪ ಹೆಂಗೆ ಹೇಳ್ತಿ, ಹಿಂಗೆಲ್ಲ ಟಿಕೆಟ್ ನಿಮ್ಗೆ ಹೆಂಗೆ ಸಿಗ್ತಾವೆ ಅಂತೇಳಿ ನೀವು ಕೇಳ್ಬೋದು. ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ. ಬಟ್ ನಾನು ಟ್ರಾವೆಲ್ ಡಿಸಿಷನ್ ಮಾಡಿದ್ದೇನೆ 5 ತಾಸು. ಬೆಳಿಗ್ಗೆ 12 ಗಂಟೆಗೆ ನಾನು ತಿರುವನಂತಪುರಮಿಂದ ಬಂದೆ. ಅದೇನು ವಿಡಿಯೋ ಮಾಡಿಲ್ಲ. ಒಂದು ಪರ್ಸನಲ್ ಟ್ರಿಪ್ ಮೇಲೆ ಹೋಗಿದ್ದೆ ನಾನು ವಯನಾಡಿಗೆ. ನಮ್ಮ ಫ್ರೆಂಡ್ಸದ್ದು ಒಂದು ರೆಸಾರ್ಟ್ ಇತ್ತು, ಆ ರೆಸಾರ್ಟದ್ದೆಲ್ಲ ವಿಡಿಯೋ ಮಾಡ್ಕೊಂಬಂದೆ. ನೀವು ಅದನ್ನು ವಿಡಿಯೋ ನೋಡಿರ್ತಾರೆ ಅಂತ ಅನ್ಕೋತಾನೆ ನಾನು ವಯನಾಡದ್ದು. ಅಲ್ಲಿಂದ ಬಂದು 12 ಗಂಟೆಗೆ ಕುಂತಿದ್ದೆ. ಪ್ಲ್ಯಾನ್ ಆಯ್ತು ಶ್ರೇಯಾಂಶ್ ಭೈಯರ್ ಬರ್ಡೇ ಮಾಡ್ಬೇಕಂತೆ. ಶ್ರೇಯಾಂಶ್ ಭೈಯರ್ ಬರ್ಡೇ ಮಾಡತ್ರ ಮತ್ತು ಹೆಂಗೆ ಬಿಡೋಕ್ಕಾಗತ್ತೆ, ನಾವು ಅಂತೂ ಹೋಗಲೇಬೇಕಾಗತ್ತೆ. ಅದಕ್ಕೆ ಪ್ಲ್ಯಾನ್ ಆಯ್ತು ಹೋಗ್ಬೇಕಂತಂತೇಳಿ ಒಟ್ಟಿನ ಟಿಕೆಟ್ ನೋಡಿದ್ವಿ. ವಾರಾಣಸಿಗೆ ಬಂದ್ರೆ ವಾರಾಣಸಿ ಗಾಡಿ ಒಳಗೆ ಟಿಕೆಟ್ ಹಾಕಿದೆ, ಸಿಗಲಿಲ್ಲ. ಮತ್ತು ಇದು ನಮ್ಮ ಗಾಡಿ ಒಳಗೆ ಇದು ಐತಲ್ಲ, ಇದು ಸವಾಯಿ ಗಂಧರ್ವ. ಹೌದ್ರಿ, ಇದಕ್ಕೆ ಸವಾಯಿ ಗಂಧರ್ವ ಅಂತ ಹೇಳಿದ್ರೆ ಇಟ್ಟಿದ್ರೆ. ಬಟ್ ಚೇಂಜ್ ಆಯ್ತು. ಯಾಕಂತನೂ ನಾವು ನೋಡೋಣ ಅಂತ ಲಾಸ್ಟ್ ಮೂಮೆಂಟಿಗೆ ಏನು ಮಾಡಿದೆ ಅಂದ್ರೆ 2AC ಬುಕ್ ಮಾಡಿದೆ. ಚಾರ್ಟ್ ಪ್ರಿಪ್ರೇಷನ್ ಆಯ್ತು 7:50ಕ್ಕೆ, ಬಟ್ ಕನ್ಫರ್ಮ್ ಆಗಲಿಲ್ಲ. ಮತ್ತು ಏನು ಮಾಡ್ರಿ ಅಂದ್ರೆ ನಾನು ಅವಾಗ ಸ್ನಾನ ಮಾಡತ್ತಿದ್ದೆ 7:50ಕ್ಕೆ. ಕರೆಕ್ಟ್ ಈಗ 1-2 ತಾಸಿನಿಂದ ನಮ್ಮ ವೈಭವ್ ಭಯ ಅಂತದಾರ, ನಾನು ನಿಮಗೆ ಅವ್ರಿಗೆ ತೋರಿಸ್ತೀನಿ. ಅವರ ಫಸ್ಟ್ AC ಒಳಗೆ ಒಂದು ಕರೆಂಟ್ ಅವೈಲೇಬಲ್ ಇತ್ತು, ಅದನ್ನು ನನಗಾಗೆ ಬುಕ್ ಮಾಡಿಬಿಟ್ರೆ. ಅವ್ರ ಸಂಬಂಧ ನಾನು ಇವತ್ತು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋದಿದ್ದೆ. ನಾನು ಹಂಗೆ ಬಿಟ್ಟಿದ್ದೆ ಅಂದ್ರೆ ನಂಗೆ ಅದು ಫಸ್ಟ್ AC ಸಿಗ್ತಿರ್ಲಿಲ್ಲ. ಮತ್ತು ನಂಗೆ ಎಲ್ಲರೂ ಕೇಳ್ತಿರ್ತೀರಿ, ನೀವು ಟ್ರೈನ್ ಟಿಕೆಟ ಬಸ್ ಟಿಕೆಟ ಎಲ್ಲ ಇಲ್ಲಿಂದ ಬುಕ್ ಮಾಡ್ತೀರಿ ಅಂತೇಳಿ. ನಾನು ಬುಕ್ ಮಾಡ್ತೇನೆ ರೀ ವಿಗೋ ಆ್ಯಪಿಂದ. ವಿಗೋ ಆ್ಯಪ್ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕಿಂಗ್ ಆ್ಯಪ್. ಫ್ಲೈಟ್ ಟಿಕೆಟ್ ಅಂತೂ ಭಾಳ ಈಸಿಯಾಗಿ ಬುಕ್ ಮಾಡ್ಬೋದು. ಮತ್ತು ಭಾಳ ಚೀಪೆಸ್ಟ್ ಪ್ರೈಸ್ ಒಳಗೆ ನಿಮ್ಗೆ ವಿಗೋ ಒಳಗೆ ನೀವು ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ಬೋದು. ಒಂದು ಸೋರ್ಸಿಂದ ಇನ್ನೊಂದು ಡೆಸ್ಟಿನೇಷನಿಗೆ ಹೊಂಟಿರ ಅಂತಂದ್ರೆ ಅವಾಗ ನೀವು ಒಂದೊಂದು ಆ್ಯಪ್ ಒಳಗೆ ಒಂದೊಂದು ರಿಸಲ್ಟ್ ತೋರಿಸ್ತಿರುತ್ತೆ. ಯಾಕಂದ್ರೆ ಡೈನಾಮಿಕ್ ಪ್ರೈಸಿಂಗ್ ಇರುತ್ತೆ. ಬಟ್ ವಿಗೋ ಏನು ಮಾಡುತ್ತಂದ್ರೆ ಅಂಥವೆಲ್ಲ 100 ವೆಬ್ಸೈಟಿಂದ ಕಂಪೇರ್ ಮಾಡಿ 1000 ರಿಸಲ್ಟ್ ತೋರಿಸಿ ನಿಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ರಿಸಲ್ಟ ವಿಗೋ ನಿಮ್ಗೆ ಪ್ರೊವೈಡ್ ಮಾಡುತ್ತೆ. ಮತ್ತು ವಿಗೋ ಒಳಗೆ ನೀವು ಹೋಟೆಲ್ ಬುಕ್ ಮಾಡ್ಬೋದು. ಹೌದ್ರಿ, ಹಿಂಗೆಲ್ಲ ಟ್ರಾವೆಲ್ ಮಾಡ್ತೀರಂದ್ರೆ ಕಂಟಿನ್ಯೂಸ್ ಹೋಟೆಲ್ ಬುಕ್ಕಿಂಗ್ ಭಾಳ ಅವಶ್ಯಕತೆ ಆಗುತ್ತೆ. ಯಾಕಂತಂದ್ರೆ ನಡಕ್ಕೆ ಮಿಡಲ್ ಮ್ಯಾನ್ಗಳಿಂದ ತಪ್ಪಿಸ್ಬೇಕಂತಂದ್ರೆ ಹೋಟೆಲ್ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಇಟ್ಕೊಳ್ಳೋದು ಭಾರಿ ಬೇಸ್ ಆಗುತ್ತೆ. ಮತ್ತು ಹೀಗೆಲ್ಲ ಟ್ರಾವೆಲ್ ಮಾಡೋದು ಮುಂದೆ ಒಮ್ಮೆರ ಹೊರದೇಶಕ್ಕೆ ಟ್ರಾವೆಲ್ ಮಾಡ್ಬೇಕಂತ ಆಸೆ ಇರುತ್ತೆ ರೀ. ಅದಕ್ಕೆ ಟ್ರಾವೆಲ್ ಮಾಡ್ಬೇಕಂದ್ರೆ ವೀಸಾ ಬೇಕು. ಆ ವೀಸಾನು ನೀವು ವಿಗೋ ಆ್ಯಪ್ ಒಳಗೆ ನಾನು ಅಪ್ಲೈ ಮಾಡ್ಬೋದು. ನೋಡಿರಿ, ಒಮ್ಮೆ ವಿಗೋ ಡೌನ್ಲೋಡ್ ಮಾಡಿರಿ. ನನ್ನ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ನಿಮ್ಗೆ ಲಿಂಕ್ ಸಿಕ್ಕಾಬಿಡುತ್ತೆ. ಡೌನ್ಲೋಡ್ ಮಾಡಿರಿ, ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿರಿ. ಟೈಮ್ ನೋಡ್ರಿಲ್ಲ 10 ಗಂಟೆ ಆಯ್ತು. ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ 9:35 ಇರುವಂಥ ಟೈಮಿಂಗ್ ಇದ್ರದ್ದು. ಬಟ್ ಇನ್ನೂ ಡಿಪಾರ್ಟ್ ಆಗಿಲ್ಲ. ಯಾಕಂತೇಳಿ ಗೊತ್ತಾಗುತ್ತೆ. ಮೇ ಬಿ ಇದನ್ನು ಇಲ್ಲೇನ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಅದ್ರ ಸಂಬಂಧ ಇದನ್ನು ತರಬಿರ್ಬೋದು. RCB CSK ಮ್ಯಾಚ್ ಇತ್ತು ಇವತ್ತು. ನೋಡಾತಿದ್ದೆ ಹಿಂದಿಂದ ಒಂದು ಟ್ರೈನ್ ಹಗುರ್ಕೆ. ಯಾವ್ದು ಹೇಳ್ರಿ ಇದು? ಹುಬ್ಬಳ್ಳಿ ಬೆಂಗಳೂರು ಓವರ್ ನೈಟ್ ಸೂಪರ್ ಫಾಸ್ಟ. ನಮ್ಮ ಹುಬ್ಬಳ್ಳಿದ ಕಿಂಗ್ ಅಂತ ಹೇಳ್ಬೋದು ನೋಡ್ರಿ. ಇದು ಏನು ಹೊಡಿತಾನೆ ರೀ ಗಾಡಿ ಮಾತ್ರ. ಬಟ್ ರೀಸೆಂಟಾಗಿ ರಾಣೆಬೆನ್ನೂರು ಹರಿಹರ ಸ್ಟಾಪ್ ಕೊಟ್ಟಾಗಿಂದ ಸ್ವಲ್ಪ ಸ್ಪೀಡ್ ಡೌನ್ ಆಗೈತೆ ಇದ್ರದ್ದು.
ಇಲ್ಲಾಂದ್ರೆ ನಾನ್ ಸ್ಟಾಪ್ ಓಡ್ದಿತ್ತ ಹೋಗಿ ನೀವು ಔಟ್ರದಾಗ ನಿಂತು ಚಿಕ್ಕ ಭಾನುವಾರದ್ದು. ಶಂಟಿಂಗ್ ಆಗತ್ತೆ ನೋಡ್ರಿ ಇಲ್ಲ. ಟೈಮಿಂಗ್ ಬಂದ್ಬಿಟ್ಟು 11 ಗಂಟೆ ಶಾರ್ಪ್. ಇನ್ನೂ ಹುಬ್ಳಿ ಸೂಪರ್ ಫಾಸ್ಟ್ ಡಿಪಾರ್ಟ್ ಆಗಿಲ್ಲ. ನಾನು ಬೋರ್ಡ್ ಮಾಡಿ ನಿಮಗೆಲ್ಲ ತೋರಿಸ್ಬೇಕಂತೇಳಿ ಒಳಗೆ ಬಂದೆ. UBL WDP 4D 4045 ಹುಬ್ಬಳ್ಳಿ ನಿಜಾಮುದ್ದೀನ್ ಸವಾಯಿ ಗಂಧರ್ವ. ಹಿಂದಿನ ಸೈಡ್ ಇದಕ್ಕೆ 1 2 ಟೋಟಲ್ 2 ಜನರಲ್ ಕ್ಲಾಸ್ಗಳು ಅದಾವೆ ರೀ. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗ್ತಾವೆ ನಿಮ್ಗೆ ಸ್ಲೀಪರ್ ಕೋಚಸ್. ಜನರಲ್ ಕಾಲನೇ ಇರುತ್ತೆ. ನಾನು ಇದೊಂದು ಗ್ಯಾರಂಟಿ ಕೊಡ್ಬೋದು ನಿಮ್ಗೆ. ನೀವೇನಾರ ಶಿರ್ಡಿ ಟ್ರಾವೆಲ್ ಮಾಡತ್ತೀರಂದ್ರೆ ಇದು ಭಾರಿ ಬೆಸ್ಟ್ ಟ್ರೈನ್. ಮತ್ತು ಹಿಂದೆ ಸ್ಲೀಪರ್ ಇದ್ದು ಅಲ್ರಿ, ಅದ್ರ ಬಾಜು ಇತ್ತು ಪ್ಯಾಂಟ್ರಿ ಕಾರ್ ಬಾಜು ನನ್ನ ಮಿಡಲ್ ಒಳಗಾಗ್ಯಾರ ನಮ್ದು ಫಸ್ಟ್ ಕ್ಲಾಸ್ AC. ಟೋಟಲ್ 6 ಸ್ಲೀಪರ್ ಕ್ಲಾಸ್ ಕೋಚಸ್ ಅದಾವ, 2 ಸೆಕೆಂಡ್ AC, 5 ಥರ್ಡ್ AC. ನಮ್ದು ಫಸ್ಟ್ ಕ್ಲಾಸ್ AC ಒಳಗೆ ಎಂಟ್ರ್ ಅದೇ ರೀ. ಈಗ ನಂದು ಬಂದ್ಬಿಟ್ಟು ಕೂಪ, ಯಾರೂ ಇಲ್ಲರಿ, ಪ್ರೈವೇಟ್ ರೂಮ್ ನಂದು ಒಬ್ಬಂದ. GF ಐತೆ G ಇದೆ ನೋಡ್ರಿ ನಂದು G ಕೂಪ್. ಸೀಟ್ ನಂಬರ್ ಬಂದ್ಬಿಟ್ಟು 20 ಅಪ್ಪರ್ ಬರ್ತೈತಿ. ಬಟ್ ಲೋವರ್ ಮೇ ಬಿ ಕೋಪರ್ಗಾವ್ನಿಂದ ಬರ್ತಾರಂತ ಅನ್ಕೋತೀನಿ. ಯಾಕಂದ್ರೆ ಕೋಪರ್ಗಾಂವ್ ಮಠ ಇದೆ ಈಗ ಖಾಲಿ ಐತಿ. ಕೋಪರ್ಗಾಂವ್ ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಶಿರಡಿ ಅಂತೇಳಿ ಸಮೀಪ ಇರುವುದು ಕೋಪರ್ಗಾಂವ್. ಟೈಮ್ ನೋಡ್ರಿ ಇಲ್ಲ 11:50 ಡಿಪಾರ್ಚರ್ ಟೈಮಿಂಗ್ ಆಗೈತಿ. ಬಟ್ ಇನ್ನೂ ಡಿಪಾರ್ಟ್ ಆಗಿಲ್ಲ. ಬಾಜು ಪ್ಲಾಟ್ಫಾರ್ಮ್ ಅಂದ್ರೆ 2, 3, 4ನೇ ಪ್ಲಾಟ್ಫಾರ್ಮ್ ಒಳಗೆ ಬಂದು ನಿಂತೈತಿ ನನ್ನ ನೆಚ್ಚಿನ ಓವರ್ ನೈಟ್ ಟ್ರೈನ್ ಆದಂಥ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಯಾಕೆ ನನ್ನ ನೆಚ್ಚಿನ ಅಂತೇನಂದ್ರೆ ನಾ ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಫಿಕ್ಸ್ ಅದ ಟ್ರೈನ ತೊಗೋತಾನೆ ರೀ. ಲಾಸ್ಟ್ ಮೂಮೆಂಟ್ ಒಳಗೂ ನನಗೆ ಟಿಕೆಟ್ ಸಿಕ್ಬಿಡ್ತದೆ. ನೀವು ಯಾರು ಟ್ರೈ ಮಾಡತ್ತೀರಿ ಬೆಂಗ್ಳೂರಿಗೆ ಹೋಗಿ ಹುಬ್ಳಿಂದ ಯಾವ ಟ್ರೈನ್ ಟಿಕೆಟ್ ಸಿಗತ್ತಿಲ್ಲ ಅಂದ್ರೆ ಅದ್ರೊಳಗೆ 60 ವೇಟಿಂಗ್ ಇರಲಿ 70 ವೇಟಿಂಗ್ ಇರಲಿ, ನಿಮ್ಮ ಟಿಕೆಟ್ ಬುಕ್ ಮಾಡ್ಕೋರಿ. ಗೋಲ್ ಗುಂಬಜ್ ಒಳಗೆ ಪಕ್ಕ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಇದನ್ನ ಗ್ಯಾರಂಟಿ ನಾ ಕೊಡ್ತೀನಿ. ಟೈಮ್ ನೋಡ್ರಿ 11:57 ಆದ. 7 ನಿಮಿಷ ಲೇಟ್ ಆದಮೇಲೆ ಡಿಪಾರ್ಟ್ ಆದ್ವಿ ನಾವು ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಂದ. ಇಲ್ಲೇ 2ನೇ ಪ್ಲಾಟ್ಫಾರ್ಮ್ ಒಳಗೆ ನಾವು ದೇವಿ. 3ನೇ ಪ್ಲಾಟ್ಫಾರ್ಮ್ ಒಳಗೆ ಈಗ ಜಸ್ಟ್ ಅನೌನ್ಸ್ಮೆಂಟ್ ಆದರೆ 20654 ಸುಲ್ತಾನ ಆಫ್ ಬೆಳಗಾವಿ ಬೆಂಗಳೂರು ಸೆಕ್ಷನ್ ಯಾರಂತೇಳಿ ಗೊತ್ತಾಗೇ ಇರತ್ತೆ ರೀ. ನಮ್ಮ ಬೆಳಗಾವಿ ಬೆಂಗಳೂರು ಓವರ್ ನೈಟ್ ಕಿಂಗ್ ಸೂಪರ್ ಫಾಸ್ಟ್ ಕಿಂಗ ಕರೆಕ್ಟ್ ಇರೋದ ಆ ಟ್ರೈನ್ ಈಗ ಎಂಟ್ರ್ ಆಗತೈತಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ಇನ್ನೂ ಎಂಟ್ರ್ ಆಗಿಲ್ಲ, ಬಟ್ ಅನೌನ್ಸ್ಮೆಂಟ್ ಅಂತೂ ಆಗೈತಿ. ಔಟ್ರದಾಗೈತಿ ಉಣ್ಕಲ್ ಒಳಗೆ. ಒಂದು ಟ್ರೈನ್ ಒಳಗೆ ಹೊಂಟೇನಲ್ರಿ, ಅಂಥ ಟ್ರೈನ್ ಒಳಗೆ ಭಾಳ ಲೈಕಕ್ಕವ್ರಿ. ಬರೀ ಹೆಂಗಂದ್ರೆ ನಾನ್ ಸ್ಟಾಪ್ ರನ್ ಆಗತ್ತೆ ರೀ. ಅದು ಓಡ್ತಾನೆ ಇರುತ್ತೆ. ದಾವಣಗೆರೆ ಬಂದ 1 ನಿಮಿಷ 2 ನಿಮಿಷ ಸ್ಟಾಪ್ ಆಗುತ್ತೆ, ಮತ್ತು ಓಡ್ತಾನೆ ಇರುತ್ತೆ. ಲಾಸ್ಟ್ನಿಗೆ ಹೋಗಿ ತರಿಬಿಡ್ತಾರೆ ಚಿಕ್ಕ ಭಾನುವಾರ ಒಳಗೆ ಪಂಚಗಂಗದ ಜೊತೆ ಓಟೆ ಕೊಡಿಸ್ಬಿಡ್ತಾರೆ. ಇದು ಭಾಳ ಬೇಜಾರಾಗತ್ತೆ. ಬಾಯ್. ನಮ್ಮ ದೋಸ್ತರವ ಬೆಂಗಳೂರಿಗೆ ಹೊಂಟಾನೆ ಇದೇ ಟ್ರೈನಿಗೆ. ಗೋಲ್ ಗುಂಬಜದ ಇಲ್ಲಿಂದ ಲಿಂಕ್ ಐತ್ರಿ 39417 ಕೃಷ್ಣರಾಜಪುರಂ ವ್ಯಾಪ್ 7. ನಮ್ದು WDP 4D EMDನೇ ಇರುತ್ತೆ ರೀ ಪಕ್ಕ. ತಿರುಪತಿ ಹುಬ್ಳಿ ನೋಡ್ರಿ 5ನೇ ಪ್ಲಾಟ್ಫಾರ್ಮ್ ಒಳಗೆ ನಿಂತೈತಿ. ಟ್ರೈನ್ ಅಂತೂ ಡಿಪಾರ್ಟ್ ಆತ. ನಮ್ಮ ಫಸ್ಟ್ ಕ್ಲಾಸ್ AC ಇದೆ. ಎಂಟ್ರಿ ನೋಡೋಂತ ಮೊದಲು ನಿಮ್ಗೆ ಎಂಟ್ರಿ ಆಗ್ಬಿಡೋಕೆ ನಾನು ಒಂದು ವಾಕಿಂಗ್ ಸ್ಪೇಸ್ ಸಿಗುತ್ತೆ, ಆರಾಮಾಗಿ ನೀವು ಅಡ್ಡಾಡ್ಬೋದು. ಮತ್ತು ಇವೆಲ್ಲ ಕಟನ್ ಅಂತೂ ಇರ್ತಾವೆ. ಮತ್ತು ಒಳಗೆ ಎಂಟ್ರಿ ಆಗ್ಬಿಡ್ಕ ಇದೆ ಕೂಪ್ ರೀ. ಫಸ್ಟ್ AC ಒಳಗೆ ನಾರ್ಮಲಾಗಿ ನಿಮಗೆಲ್ಲ ಗೊತ್ತಿರುವಂಗೆ ಕೂಪ ಮತ್ತು ಕ್ಯಾಬಿನ್ ಅಂತ ಇರುತ್ತೆ. ಇದು ಬಂದ್ಬಿಟ್ಟು ಕೂಪ್ ಒಳಗೆ ಇಬ್ಬರ ಇರ್ಬೋದು, ಲೋವರ ಅಪ್ಪರ. ಮತ್ತು ನೀವೇನರ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅದಾರ ಅಂದ್ರೆ ನಿಮ್ಗೆ 4 ಮಂದಿ ಇದೆ ಕ್ಯಾಬಿನ್ ನಾನು ಸಜೆಸ್ಟ್ ಮಾಡ್ತೇನೆ. ನೀವು ಏನರ ಕಪಲ್ ಇಬ್ಬರ ದೋಸ್ತರದ್ದು ಟ್ರಾವೆಲ್ ಮಾಡತ್ತೀರ ಅಂದ್ರೆ ಕೂಪ್ ನಿಮ್ಗೆ ಬೆಸ್ಟ್ ಇರುತ್ತೆ. ಕೂಪ್ ಒಳಗೆ ನಿಮಗೆ ಸಿಗುತ್ತೆ ಮೇನ್ ಫೀಚರ್ ಆದಂಥ ಸೆಕ್ಯೂರಿಟಿ ಫೀಚರ್. ಇದನ್ನು ನೀವು ಡೋರ್ ಟೈಪ್ ಲಾಕ್ ಮಾಡ್ಕೊಂಡು ಇದನ್ನು ಕಟನ್ ಹಾಕೊಂಡ್ಬಿಟ್ರೆ ಅಂದ್ರೆ ಹಿಯರ್ ಯು ಗೋ ಯುವರ್ ನಿಮ್ಮದು ಪ್ರೈವೇಟ್ ರೂಮ್. ಯಾರು ಏನು ಇದನ್ನು ಮಾಡೋಕ್ಕಾಗಂಗಿಲ್ಲ. ಯಾಕಂತಂದ್ರೆ
ಯಾರು ಇನ್ನೊಬ್ರು ಪ್ಯಾಸೆಂಜರ್ ಇದ್ರಷ್ಟೇ ನಿಮ್ಗೆ ತೊಂದರೆ ಆಗುತ್ತೆ, ಅವ್ರು ಎಲ್ಲಿ ಹತ್ತಾರೆ ಎಲ್ಲಿ ಇಳಿತಾರೆ ಅಂತೇಳಿ. ನೀವೇ ಇಬ್ಬರು ಟ್ರಾವೆಲ್ ಮಾಡತ್ತಾರಂದ್ರೆ ಯಾವಾಗಾರ ಹತ್ತಿರಿ ಯಾವಾಗಾರ ಇಳಿರಿ, ಅಂದ್ರೆ ಯಾವಾಗಾರ ನಿಮ್ಗೆ ಬೇಕಾದಾಗ ಓಪನ್ ಮಾಡ್ಕೊರಿ, ನಿಮ್ಮ ಡೆಸ್ಟಿನೇಷನ್ ಬರೋ ಮಟ್ಟ. ಇಲ್ಲೇ ಚೈನ್ ಪುಲ್ಲಿಂಗ್ ಐತಿ, ಇಲ್ಲೇ ಬ್ಯಾಗಿಗೆ ಹಾಕೈತಿ, ಇಲ್ಲಿ ಮೇಲೆ ಹತ್ತಕ್ಕೆಲ್ಲ ಸಿಸ್ಟಮ್ ಐತಿ. ಬಟ್ ಭಾಳ ನಂಗೆ ಗಲೀಜ್ ಅನ್ಸತೈತಿ ಇದು ನೋಡಿ, ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ಡ್ ಇಲ್ಲ. ನಮ್ಮ ಹುಬ್ಬಳ್ಳಿ ನಿಜಾಮುದ್ದೀನದ ಫಸ್ಟ್ ಕ್ಲಾಸ್ AC ಹೇಳಿದೆ ಅಲ್ರಿ ನಿಮ್ಗೆ ಇಂಟ್ರೋ ಒಳಗೆ. ನಾನು ಸೆಕೆಂಡ್ AC ಅಥವಾ ಥರ್ಡ್ AC ಒಳಗೆ ಮಾಡ್ಬೇಕಂತ ಮಾಡ್ಕೊಂಡಿದ್ದೆ. ಬಟ್ ಟಿಕೆಟ್ ಸಿಗದೆ ಇರೋ ಕಾರಣ ನಾನು ಫಸ್ಟ್ AC ಜರ್ನಿ ಮಾಡತ್ತೀನಿ. ಬಟ್ ನನಗೆ ಇಷ್ಟ ಇರೋದು ಸ್ಲೀಪರ್ ಕ್ಲಾಸ್. ಬಟ್ ಅದ್ರೊಳಗೆ ಟಿಕೆಟ್ ಸಿಗೋಂಗಿಲ್ಲ, ಅದು ಒಂದೇ ಮಾತು. ಟಿಕೆಟ್ ಸಿಕ್ಕರು ನಿಮಗೆ ಜರ್ನಿ ಮಾಡೋಕ್ಕೆ ಸೇಫ್ಟಿ ಇರೋಂಗಿಲ್ಲ, ಅದು ಎರಡನೇ ಮಾತು. ಸೇಫ್ಟಿ ಇದ್ದರೂ ನೀಟ್ನೆಸ್ ಮತ್ತು ಮೇಂಟೈನ್ ಮಾಡೋಂಗಿಲ್ಲ ರೀ ಗಾಡಿ, ಅದು ಮೂರನೇ ಮಾತು. ಯಾಕಂದ್ರೆ ಇದು ಲಾಂಗ್ ರನ್ನಿಂಗ್ ಗಾಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂತಂದ್ರೆ ಮಂದಿ ಹೆವಿ ಕ್ರೌಡ್ ಆಗುತ್ತೆ, ಮೇಂಟೆನೆನ್ಸು ಯಾರೂ ಮಾಡೋಂಗಿಲ್ಲ. ಇದು ನಾಲ್ಕನೇ ಪ್ರಾಬ್ಲಮ್. ಭಾಳ ಪ್ರಾಬ್ಲಮ್ ಆಕೋ. ಏನರೂ ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ ನಾನು ಆರಾಮಾಗಿ ಸ್ಲೀಪರ್ ಒಳಗೆ ಟ್ರಾವೆಲ್ ಮಾಡ್ತೇನೆ. ನೋಡಿರ್ಬೋದು ನೀವು, ನಾನು ಸೌತ್ ಇಂಡಿಯಾ ನಮ್ಮ ದಕ್ಷಿಣ ಭಾರತದಾಗ ಬೇಕಾದಲ್ಲಿ ಟ್ರಾವೆಲ್ ಮಾಡಲಿ, ಬರೀ ಸ್ಲೀಪರ್ ಒಳಗೆ ಟ್ರಾವೆಲ್ ಮಾಡ್ತೇನೆ. ಸ್ಲೀಪರ್ ಹತ್ತಿನಂದ್ರೆ ಅದೊಂದು ಹೆವನ್ ಅಂತ ಹೇಳ್ಬಿಟ್ಟು ನಂಗೆ ಇವೆಲ್ಲ ಅಷ್ಟೇ ಆಗಲ್ಲ ರೀ. ಸೆಕೆಂಡ್ AC, ಥರ್ಡ್ AC, ಫಸ್ಟ್ AC ಏನೂ ಇಷ್ಟ ಆಗಲ್ಲ. ಬರೀ ನನಗೆ ನಾನು ರೈಲ್ ಫ್ಯಾನ್ ಪರ್ಸ್ಪೆಕ್ಟಿವಿಂದ ನಾನು ನೋಡ್ರೆ ನಾನು ಪ್ರಿಫರ್ ಮಾಡ್ತೀನಿ ಸ್ಲೀಪರ್ ಕ್ಲಾಸ್. ಆರಾಮಾಗಿ ಕೂರಿ ಟಕ್ 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 ನಮ್ದು ಟ್ರ್ಯಾಕ್ ಸೌಂಡ್ ಕೇಳ್ಕೊಂತ ಮುಗ್ಕೊಂಬಿಟ್ರೆ ಅದೇ ಹೆವನ್. ನಮ್ಮ ಹುಬ್ಬಳ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ 20657 ರೊಟೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಹುಬ್ಬಳ್ಳಿಯಿಂದ ನಾವು ಹೋಗ್ತೀವಿ ರೀ ನಮ್ಮ ಗದಗ ಜಂಕ್ಷನ್. ಗದಗ ಒಳಗೆ ಲೋಕೋ ರಿವರ್ಸಲ್ ಆಗಿ ನಾವು ಹೋಗ್ತೀವಿ ಬದಾಮಿ ಬಾಗಲಕೋಟೆ ಮೇಲೆ ಎಲ್ಲಿಗೆ ಹೇಳ್ರಿ ವಿಜಯಪುರದಿಂದ ಸೋಲಾಪುರಕ್ಕೆ ಇದಕ್ಕೆ ಇಷ್ಟು ಗ್ಯಾಪ್ ಕೊಟ್ಟರೆ ಹೇಳ್ರಿ ಫುಲ್ ಬರೀ ಅಳಿಸ್ಬೋದು ಹೋಗ್ತಾರೆ ಈ ಗಾಡಿನ. ಬೆಳಿಗ್ಗೆ 8 ಗಂಟೆಗೆ ನಾವು ಹೋಗಿ ತಲುಪ್ತೀವಿ ಸೋಲಾಪುರಕ್ಕೆ. ಬೆಳಗ್ಗೆ 6:30 ಈ ಟೈಮಿಂಗ್ದು ಹೋಗಿ ತಲುಪ್ತೀವಿ ನಾವು ಸೋಲಾಪುರಕ್ಕೆ. ಬಟ್ ಅಳಿಸ್ಕೊಂತ ಹೋಗ್ತಾರೆ. ಹೊತ್ತಿಗೆ ಒಳಗೆ ನಮ್ಮನ್ನ ಒಂದು 4-5 ಟ್ರೈನ್ ಓವರ್ಟೇಕು ಮಾಡ್ತಾವೆ. ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೇನೆ ಸೋಲಾಪುರ ಎಂಟ್ರ್ ಆಗೋಕ್ಕಿಂತ ಮೊದಲು. ಅದಾದ್ಮೇಲೆ ನಾವು ಹೋಗ್ತೀವಿ ರೀ ಸೋಲಾಪುರದಿಂದ ದೌಂಡ್ ಮೇಲೆ ಅಹಮದ್ನಗರದಿಂದ ಮುಂದೆ ಹೋಗ್ತೇವೆ ಕೋಪರ್ಗಾಂವದಿಂದ ಇಲ್ಲೇ ಇನ್ನೊಂದು ಕೋಟ ಸ್ಟಾರ್ಟ್ ಆಗುತ್ತೆ. ಅದ್ರ ಸಂಬಂಧ ಈ ಟ್ರೈನಿಗೆ ಭಾಳ ಹೆಕ್ಟಿಗೆ ಬೀಳುತ್ತೆ. ಕೋಪರ್ಗಾಂವ್ ಕೋಟ ಸಂಬಂಧ ನಮ್ಗೆ ಒಂದಷ್ಟು ಜನಕ್ಕೆ ಇಲ್ಲಿ ಟಿಕೆಟ್ ಸಿಗಂಗಿಲ್ಲ ರೀ. ಯಾಕಂದ್ರೆ ಸ್ವಲ್ಪ ಕೋಟ ಅಲ್ಲಿಗೂ ಕೊಡಬೇಕಾಗತ್ತೆ. ಯಾಕಂದ್ರೆ ಸೆಂಟ್ರಲ್ ರೈಲ್ವೇಸ್ ಒಳಗೆ ನಾವು ಹೋಗೋದ್ರಿಂದ ಅವರು ಡಿಮ್ಯಾಂಡ್ ಮಾಡ್ತಾರೆ. ಮತ್ತು ಅಲ್ಲಿಂದ ಮನ್ನಮಾಡ ಮೇಲೆ ಹೋಗ್ತೈತಿ ಭುಸಾವಲ ಆದ್ಮೇಲೆ ನಮ್ಮನ್ನ ಸೆಂಟ್ರಲ್ ರೈಲ್ವೇಸ್ ಕಿಂಗ್ CR ರಾಜಧಾನಿ ಓವರ್ಟೇಕ್ ಮಾಡುತ್ತೆ. ಅದಾದ್ಮೇಲೆ ನಾವು ಹೋಗಿ ತಲುಪ್ತೇವೆ ರೀ ಭೋಪಾಲ್. ಎಲ್ಲಿಗೆ ಹೇಳ್ರಿ ಸಿಟಿ ಆಫ್ ಲೇಕ್ಸ್ ಭೋಪಾಲದಿಂದ ಝಾನ್ಸಿ ಆಗ್ರಾ ಮೇಲೆ ಹೋಗಿ ತಲುಪತ್ತು ಗಾಡಿ ನಿಜಾಮುದ್ದೀನಿಗೆ. ಇಟ್ಟು ಟೋಟಲ್ 35 ತಾಸಿಂದ ಏನೋ ರನ್ ಇರುತ್ತಿದೆ. ಈ ರನ್ ಒಳಗೆ ನಮ್ಮ ಗಾಡಿ ಎಷ್ಟು ಓವರ್ಟೇಕ್ ಆಗುತ್ತೆ, ಎಷ್ಟು ಕ್ರಾಸಿಂಗ್ಸ್ ಆಗುತ್ತೆ ಎಲ್ಲ ನಾವು ಕವರ್ ಮಾಡೋಣ ಅಂತ. ಮತ್ತು ಹೇಳ್ಬೇಕಂದ್ರೆ ಅಹಮದ್ನಗರ ಒಳಗೆ ಒಂದು ವಿಜಯ್ ಹೋಟೆಲ್ ಅಂತ ಐತಿ. ಅಲ್ಲಿ ಹೋಟೆಲದ ಊಟ ಭಾಳ ರೆಕಮೆಂಡೆಡ್ ಅಂತೇಳಿ ಅನ್ನಗಳು ಹೇಳ್ಯಾರ ನಂಗೆ. ನಾಳೆ ಅಲ್ಲಿಂದ ನಾವು ಊಟ ಮಾಡೋಂತ ಮತ್ತು ಎಲ್ಲ ಜರ್ನಿ ಹೆಂಗಿರುತ್ತೆ ಅಂತ ಎಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಗೆ ತೋರಿಸ್ತೇನೆ. ಇಲ್ಲೇ ಅಟೆಂಡ್ರೇನ್ ಅನ್ನ ಅದರಲ್ಲ ಅವರು ನನ್ನ ವಿಡಿಯೋ ನೋಡ್ತಾರಂತ ಬಂದು ಹೇಳತ್ತಿದ್ರು. ಮತ್ತು ಸ್ಟೇಷನ್ದಾಗ ಒಂದಿಬ್ರು ಭೇಟಿಯಾಗಿದ್ರೆ ಹಿಂಗೆಲ್ಲ ಬೆಟ್ಟಾದಾಗ ಖುಷಿ ಅನ್ಸುತ್ತೆ. ಹೆಂಗಂದ್ರೆ ಒಂದಷ್ಟು ಜನ ನೋಡಿರ್ತಾರೆ ಅವ್ರಿಗೆ ಹೌದಲ್ಲ ಬಿಡೋ ಈ ಮ್ಯಾಕಿಲ್ ಬರ್ತಾರೆ, ಹಂಗೆ ಒಂದು ಟೈಪ್ ಫೀಲ್ ಬರ್ತದೆ. ಬಟ್ ನಿಮ್ಗೆ ಏನಾರ ನಾ ಕಂಡೇನಂದ್ರೆ ಮಾತಾಡ್ಸ್ರಿ. ನಾ ಅಷ್ಟು ಏನದು ಕ್ರೂರಿನೂ ಇಲ್ಲ ನಿಮ್ಮ ಜೊತೆ ಮಾತಾಡ್ಲಂಗೆ. ನಾ ಭಾಳ ಚಲೋ ಮಾತಾಡ್ತೀನಿ. ನನ್ನ ಜೊತೆ ಮಾತಾಡಿದವ್ರು ಒಂದಷ್ಟು ಜನ ಇದ್ರೆ ನೀವು ನಾ ಹೆಂಗದನಂತೆ ಕಾಮೆಂಟ್ ಮಾಡಿ ತಿಳಿಸ್ಬಿಡ್ರಿ. ಟೈಮಿಂಗ್ 12:30 ಆಗತ್ತೆ ರೀ. ಬೆಡ್ಡಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಅದೀನಿ. ಇಂಥವು ನಿಮ್ಗೆ ಬೆಡ್ಶೀಟ್ ಸಿಗ್ತಾವೆ. ಕೆಳಗೆ ಒಂದು ಕಂಬಳಿ ಇರುತ್ತೆ, ಒಂದು ಪಿಲ್ಲೋ ಕವರ್ ಇರುತ್ತೆ. ನೀವು ಪಿಲ್ಲೋ ಕೊಟ್ಟಿರ್ತಾರೆ ಅದಕ್ಕೆ ಹಾಕೋಬೇಕು. ಈ ಟೈಪ್ ಪಿಲ್ಲೋ ಇರುತ್ತೆ ನೋಡಿರಿ. ಯಾರು ಗೊತ್ತಿರಲಿಲ್ದವ್ರು ಇರ್ತಾರೆ, ಒಂದೊಂದು ಒಬ್ಬೊಬ್ರು ಟ್ರಾವೆಲ್ ಮಾಡಿರೋದಿಲ್ಲ ಅಂಥವ್ರು ಇರ್ತಾರೆ. ಮತ್ತು ನಿಮ್ಗೆ ಹ್ಯಾಂಡ್ ಟವಲ್ ಕೊಟ್ಟಿರ್ತಾರೆ, ನೀವು ಕೇಳಿರ ಅನ್ನಗಳು ತಂದು ಕೊಡ್ತಾರೆ. ಹಿಂಗೈತಿ. ಬಟ್ ನಂಗೆ ಒಂದು ಬೇಜಾರು ಅನಿಸಿದೆ. ಯಾಕಂದ್ರೆ ಗಾಡಿ ಅಷ್ಟು ಚಲೋ ಇಲ್ರಿ, ಕ್ಲೀನ್ ಐತಿ. ಬಟ್ ಮೇಂಟೆನೆನ್ಸ್ ಅಷ್ಟು ಸರಿ ಇಲ್ಲ ಗಾಡಿ ನೋಡ್ರಿ. ಇದು ಫಸ್ಟ್ AC ಅನ್ನೋ ಫೀಲ ಬರತ್ತಿಲ್ಲ. ಹೊಸ ಗಾಡಿ 2.5-3 ವರ್ಷ ಆಗ್ತಿದ್ದೆ ಸ್ಟಾರ್ಟ್ ಆಗಿ. ಬರೀ ಇಷ್ಟಲಗೂ ಇದ ಪರಿಸ್ಥಿತಿ ನಮ್ಮ ಗಾಡಿಗೆ ಬಂದೈತಿ. 12:51 ಆತ. ನಾವೀಗ ಎಂಟ್ರ್ ಆದಿವಿ ಗದಗ ಜಂಕ್ಷನಿಗೆ. ರೈಟ್ ಸೈಡಿಂದ ಏನು ಲೈನ್ ಬರೋದು ನೋಡತ್ತಾರಲ್ಲ, ಇದೇ ಲೈನ್ ಒಳಗೆ ನಾವು ಹೋಗ್ತೇವೆ ಮುಂದೆ. ನೀವೇನರ ಗದಗ ಜಂಕ್ಷನಿಂದ ಟ್ರಾವೆಲ್ ಮಾಡತ್ತೀರಿ ಅಥವಾ ಗದಗ ಜಂಕ್ಷನಿಗೆ ಬಂದು ಇಳ್ದೇರಂದ್ರೆ ಇಲ್ಲೇನಿದೆ ಅಂಗಡಿ ಐತಲ್ರಿ, ಈ ಅಂಗಡಿಯಿಂದ ಇಡ್ಲಿ ತಿನ್ನಿರಿ, ಮಸ್ತ್ ಇರುತ್ತೆ. ನಾನು ರೆಕಮೆಂಡ್ ಮಾಡ್ತೇನೆ. ನಾನು ಯಾವುದೋ ಜರ್ನಿಯಿಂದ ಮುಗಿಸೋಮಂದ್ರು ಇವ್ರ ಅಂಗಡಿ ಒಳಗೆ ಇಡ್ಲಿ ತಿನ್ನೋದು ಮಾತ್ರ ಫಿಕ್ಸ್. ಗದಗ ಜಂಕ್ಷನ್ ಒಳಗೂ ಹೇಳ್ಕೋ ಅಷ್ಟೇನು ಕ್ರೌಡ್ ಇದ್ರಿ, ಒಂದು ಸ್ವಲ್ಪ ಐತಿ ಮ್ಯಾನೇಜಬಲ್ ಕ್ರೌಡ್. ಅಂದ್ರೆ ಟ್ರೈನ್ ಹತ್ತೋಷ್ಟು ಜನ ಇಲ್ಲೇ ಐತಿ. ನಮ್ಮ ಹುಬ್ಬಳ್ಳಿ ನಿಜಾಮುದ್ದೀನ್ ಸವಾಯಿ ಗಂಧರ್ವ ಎಕ್ಸ್ಪ್ರೆಸ್. ಸವಾಯಿ ಗಂಧರ್ವ ಯಾಕಂದೆ ಅಂದರೆ ಈ ಟ್ರೈನ್ ಸ್ಟಾರ್ಟ್ ಆದಲ್ರಿ. ಈ ಟ್ರೈನ್ ಸ್ಟಾರ್ಟ್ ಆದ 2 ದಿನಕ್ಕೆ ನಾನು ಇದಕ್ಕಷ್ಟೇ ಹೆಸರಿಟ್ಟಿದ್ರೆ ಸವಾಯಿ ಗಂಧರ್ವ ಅಂತೇಳಿ. ಏನಾಯ್ತು ಏನೋ ಗೊತ್ತಾಗಲಿಲ್ಲ. ಪಟ್ನ ಇದ್ರ ಸವಾಯಿ ಗಂಧರ್ವ ಹೆಸರು ಚೇಂಜ್ ಮಾಡಿ ಹುಬ್ಳಿ ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ಅಂತ ಇಟ್ರೆ. ನಾವೀಗ ಎಂಟ್ರ್ ಆದ್ವಿ ಮುದ್ರಣ ಕಾಶಿ ಗದಗಿಗೆ. ಹೌದ್ರಿ, ಮುದ್ರಣ ಕಾಶಿ ಗದಗಿನೂ 5 ನಿಮಿಷ ಸ್ಟಾಪ್ ಐತಿ. ಇಲ್ಲೇ ಲೋಕೋ ರಿವರ್ಸಲ್ ಆಗುತ್ತೆ.
ಯಾವ ಇದನ್ನು ಯೋಚನೆ ಮಾಡಿ 5 ನಿಮಿಷ ಸ್ಟಾಪ್ ಬಿಟ್ರೆ ಅದು ಗೊತ್ತಿಲ್ಲ. ಬಟ್ ನೀವೇನಾರ ಗದಗಿಂದ ನಿಜಾಮುದ್ದೀನಿಗೆ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮಗೆ 2 ಟೈಪ್ ಆಫ್ ಟ್ರೈನ್ ಸಿಗ್ತವೆ. ಒಂದು ಹುಬ್ಳಿ ನಿಜಾಮುದ್ದೀನ್, ಒಂದು ಬಂದ್ಬಿಟ್ಟು ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ವಾಯಾ ಕಾಚಿಗುಡ್. ಗದಗ ಜಂಕ್ಷನದ ಸ್ಟೇಷನ್ ಬಿಲ್ಡಿಂಗ್ ನೋಡ್ರಿ ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಬಟ್ ಭಾಳ ಜಲ್ದಿ ರೆಡಿ ಆಗತೈತಿ, ಭಾಳ ಖುಷಿ ಆಗತೈತಿ. ಇದು ಕೆಲಸ ಭಾಳ ಫಾಸ್ಟ್ ನಡೆದೈತೆ ರೀ. ಇದೆಲ್ಲ ಇದೈತಿ, ಬಟ್ ಇದಷ್ಟು ಪಾರ್ಟ್ ಉಳಿದೈತಿ. ಮೇನ್ ಬಿಲ್ಡಿಂಗ್ ಏನು ಇರುತ್ತಲ್ಲ ಫುಲ್ ಕಂಪ್ಲೀಟ್ ಆಗೈತಿ. ಇದೆ ಏನಿಲ್ಲ ಅಂದರೂ 2 ರಿಂದ 3 ತಿಂಗಳೊಳಗೆ ಫುಲ್ ಕಂಪ್ಲೀಟಾಗಿ ನಮಗೆ ಹೊಸ ರೈಲ್ವೆ ಸ್ಟೇಷನ್ ಒಳಗೆ ಸಿಗುತ್ತೆ. ಮತ್ತು ಪ್ಲಾಟ್ಫಾರ್ಮ್ ಅಂತೂ ಅನಾಹುತ ಐತೈತಿ. ಇದೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಸಂಬಂಧ ಎಲ್ಲ ಬಿದ್ದಿದೆ, ಇದು ಕ್ಲಿಯರ್ ಆಗತ್ತೆ ರೀ. ಬಟ್ ಸ್ಟೇಷನ್ ಮಾತ್ರ ಅನಾಹುತ ಬಿಲ್ಡ್ ಮಾಡ್ರೆ ಇದಂತೂ ಹೇಳ್ಬೇಕು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರಿಗೆ. ಟೈಮಿಗೆ ರಾತ್ರಿ 1 ಗಂಟೆ ಆಗೈತೆ ರೀ. ಫುಲ್ ನಾನು ಇದು ನೈಟ್ ಲೈಟ್ ಹಾಕಿಬಿಟ್ಟನಿ. ಮಕ್ಕಳು ಫುಲ್ ಬರೋದತ್ತಿಗೆ ಮಕ್ಕಳು ಫೀಲ್ ಅಲ್ಲ, ಮಕ್ಕಳು ಫುಲ್ ನಿದ್ದೆನೂ ಬರೋದತ್ತು ರೀ. ಯಾಕಂದ್ರೆ 1 ಗಂಟೆ ಆಗೈತಿ. ಈಗ ನೆಕ್ಸ್ಟ್ ಸ್ಟೇಷನ್ಗಳೆಲ್ಲ ಬರುವಂಥವು ನಾವು ಸ್ಕಿಪ್ ಮಾಡಂತ ಬಾದಾಮಿ ಬಾಗಲಕೋಟೆ ಬಿಜಾಪುರ ಮಂದಿ ಸಿಟ್ಟಾಗಿ ಹೋಗ್ಬೇಡ್ರಿ. ಯಾಕಂದ್ರೆ ಟೈಮಿಂಗ್ ಹಂಗೈತೆ ರೀ. ಟ್ರೈನದ ಕವರ್ ಮಾಡೋಕೆ ಕುಂತೀವಿ ಅಂದ್ರೆ ಪೂರ್ತಿ ದಿನ ನಿದ್ದೆನೇ ಆಗಂಗಿಲ್ಲ ರೀ. ಅದಕ್ಕೆ ನಾನು ನಿಮ್ಮ ಕಡೆ ಕ್ಷಮೆ ಕೇಳಿ ಈ ವಿಡಿಯೋ ಅಂದರೆ ಈಗಿನ ಪಾರ್ಟ್ನ ಇಲ್ಲಿಗೆ ಇಡೋಣಂತ. ನಾವು ಬೆಳಗ್ಗೆ ಸಿಗೋಣಂತ ಎಲ್ಲಿ ಎಚ್ಚರಾಗತ್ತೆ ಅಲ್ಲಿ. ನಾನು ಮೋಸ್ಟ್ಲಿ ಅನ್ಕೋತೀನಿ ಹೊತ್ತಿಗೆ ಅಂತೇಳಿ ನಾವು ಎಚ್ಚರಾಗಿ ನೋಡೋಣ ಅಂತ. ಓವರ್ಟೇಕ್ ಯಾವ್ಯಾವ ಟ್ರೈನ್ಗಳು ಮಾಡ್ತಾವೆ ಅಂತೇಳಿ ಭಾಳ ಮಜಾ ಬರೋದೈತಿ ರೀ. ಯಾಕಂತಂದ್ರೆ ನಾವು ಹೋಗಿ ಏನಿಲ್ಲ ಅಂದರೂ 1 ತಾಸು ಹೊತ್ತಿಗೆ ಒಳಗೆ ನಿಂದಿರ್ತೇವೆ. ನೋಡ್ತಾ ಇರ್ರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲಿ ಗದಗ ಒಳಗೆ ಲೋಕೋ ರಿವರ್ಸಲ್ ಆಗತ್ತೆ. ಈಗ ನಾವು ಡಿಪಾರ್ಟ್ ಹಾಕ್ತೀವಿ. ಬಟ್ ನಾನು ನಿಮಗೆ ಸಿಗ್ತೀನಿ ಬೆಳಿಗ್ಗೆ. ಬೆಸ್ಟ್ ನೋಡ್ರಿ, ಲಾಕ್ ಹಾಕೋರಿ, ಕರ್ಟೆನ್ ಸರಸ್ರಿ, ನಿಮ್ಮ ಪ್ರೈವೇಟ್ ರೂಮ್, ಬ್ಯಾಗ್ ಹೆಂಗೆ ಬೇಕಾದಂಗೆ ಹೋಗ್ಕೋರಿ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ನಿಮ್ಮ ಬ್ಯಾಗ್ ನಿಮ್ಮ ಸೇಫ್ಟಿ ಒಳಗೆ ಇರುತ್ತೆ. ಶುಭ ರಾತ್ರಿ. ಬೆಳಗಿನ ಟೈಮ್ 5:30 ಆಗೈತೆ ರೀ. ನಮ್ಮ ಅಬ್ಜಿತ್ ಬೈ ಮೀಟ್ ಆಗಿ ಬಂದಾರೆ ಈ ಟೈಮಿಗೆ. ಥ್ಯಾಂಕ್ ಯು. ಬಟ್ ಇಂಥವೆಲ್ಲ ರಾತ್ರಿ ಅಂದ್ರೆ ಭಾಳ ಇಷ್ಟ ಇಲ್ಲ. ನಾನು ಆಡ್ತಾರೆ ಟೈಮ್ ಆಗ್ಬಿಡ್ತಾವ ಪಾಪ ಅವ್ರಿಗೆ. ಅವ್ರ ಫ್ರೆಂಡ್ ಅದಾರಿಲ್ಲ. ಹೇ ಬ್ರೋ, ಟೈಮ್ ನೋಡಿಬಿಟ್ರಿ ನೀವು ಇಲ್ಲಿ 5:25 ಆಗತ್ತೆ. ಬಿಜಾಪುರಕ್ಕೂ 5 ನಿಮಿಷ ಸ್ಟಾಪ್ ಐತೆ. ಇಲ್ಲಿಂದ ಕ್ರೀವೆಲ್ಲ ಚೇಂಜ್ ಆಗುತ್ತೆ. ಡಿಪಾರ್ಟ್ ಆದ್ವಿ ರೀ ನಾವೀಗ ವಿಜಯಪುರ ಇಂದ. ಅಭಿಜಿತ್ ಬೈ ಭೇಟ ಬಂದಿದ್ರೆ ಕಾಲ್ ಮಾಡಿದ್ರು, ಅದಕ್ಕೆ ಅಂತೆ ವಿಜಯಪುರದಿಂದ ಟ್ರಾವೆಲ್ ಮಾಡತ್ತಾರೆ ಅಂದರು. ಇದು ಒಂದೇ ಟ್ರೈನ್ ನಿಮಗೆ ಡೆಲ್ಲಿಗೆ ಹೋಗಕ್ಕೆ. ಬರ್ರಿ ಹೋಗೋಣ ಅಂತ. ಎಲ್ಲರಿಗೂ ಶುಭ ಮುಂಜಾನೆ ರೀ. 7 ಗಂಟೆಯಿಂದ ನಾವು ಬಂದು ಹೊತ್ತಿಗೆ ಸ್ಟೇಷನ್ ಮೊನ್ನೆ ಪ್ಲಾಟ್ಫಾರ್ಮ್ ಒಳಗೆ ನಿಂತೇವೆ. ಇಲ್ಲಿ ನೋಡ್ರಿ, ಬಾಜು ಪ್ಲಾಟ್ಫಾರ್ಮ್ದಾಗ ಏನ್ರ ಕ್ರಾಸಿಂಗ್ ಗೀಸಿಂಗ್ ಹೋಗ್ಬೇಕಂದ್ರೆ ಈ ಗೂಡ್ಸ್ ಆಟ ಬಂದು ನಿಂತ್ಬಿಟ್ಟದೆ. ನಾನು ಫ್ರೆಶ್ ಅಪ್ ಆದೀನಿ. ಅಲ್ಲೇನು ಲೈನ್ ನೋಡತ್ತಾರಲ್ಲ ಅದು ಬಂದ್ಬಿಟ್ಟು ಚೆನ್ನೈ ಮುಂಬೈ ಮೇನ್ ಲೈನ್. ನಾವು ಬಂದದಕ್ಕೆ ಹೊತ್ತಿಗೆ ಜಂಕ್ಷನ್ ಒಳಗೆ ಕೂಡಿದೀವಿ. ಅದಕ್ಕೆ ಹೊತ್ತಿಗೆ ಜಂಕ್ಷನ್ ಅಂತಾರೆ. ಬಟ್ ಸೋಲಾಪುರ್ಗೆ ಅನ್ನೋಲ್ಲ, ಯಾಕಂದ್ರೆ ಲೈನ್ ಬಂದು ಕೂಡೋದು ಮತ್ತು ಲೈನ್ ಆಪ್ರೇಟ್ ಮಾಡೋದು ಎಲ್ಲ ಬಂದ್ಬಿಟ್ಟು ಹೊತ್ತಿಗೆ ಅವರ. ಸೋಲಾಪುರ ಜಂಕ್ಷನಿಗೆ ಎಂಟ್ರ್ ಆದೇವ್ರಿ. ಇದೇ ನಮ್ದು EMD ಐತಲ್ಲ, ಡೀಸೆಲ್ ಲೊಕೊಮೋಟಿವ್, ಇಲ್ಲಿದೆ ರಿಮೂವ್ ಆಗುತ್ತೆ. ಸೊಲ್ಲಾಪುರ ಒಳಗೆ ಈ ಟ್ರೈನಿಗೆ ರಶ್ ಐತೆ ನೋಡ್ರಿ, ಜನರಲ್ಲಿಗೆ ರಶ್. ಯಾಕಂದ್ರೆ ಇಲ್ಲಿಂದ ಒಂದು ಕೋಟಾನೇ ಐತ್ರಿ, ಸೊಲ್ಲಾಪುರದಿಂದನೂ ಒಂದು ಕೋಟ ಕೊಟ್ಬಿಟ್ಟ ಈ ಟ್ರೈನಿಗೆ. ದಿಲ್ಲಿಗೆ ಹೋಗಕ್ಕೆ ಇವ್ರಿಗೂ ಭಾಳ ಕನ್ವೀನಿಯೆಂಟ್ ಆಗ್ಬಿಟ್ಟೈತೆ ಇದು ಟ್ರೈನ್. गाडी क्रमांक 2068 ನೋಡ್ರಿ ಇಲ್ಲಿ ಕಲಬುರಗಿ ಕೊಲ್ಲಾಪುರ ನಮ್ದು ಓಟೆಕ್ ಹುಡ್ಕೊಂಬಂದ ಮುಂದೆ ನಿಂತೈತಿ. ಇಲ್ಲಿ ಇದೆಲ್ಲಿ ಓಟೆಕ್ ಆತ ಎಲ್ಲ ನನ್ನ ಕಣ್ಣು ಮುಂದೆ ಆತ್ರಿ, ಬಟ್ ತೋರ್ಸೋಕ್ಕಾಗಲಿಲ್ಲ ಯಾಕಂದ್ರೆ ಅದು ಗೂಡ್ಸ್ ಟ್ರೈನ್ ನಡಕ್ಕೆ ನಿಂತಿತ್ತು. ಎಲ್ರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಸೊಲ್ಲಾಪುರ, ಮಹಾರಾಷ್ಟ್ರ. ನಾವೀಗ ಆಫೀಷಿಯಲಿ ಮಹಾರಾಷ್ಟ್ರಕ್ಕೆ ಎಂಟ್ರ್ ಆಗಿಬಿಟ್ಟಿವಿ. ಇಲ್ಲಿಂದ ನಮ್ಮ ಟ್ರೈನ್ ಇನ್ನು ಪೂರ್ತಿ ಎಲ್ಲಿ ಮಟ್ಟ ಹೇಳ್ರಿ, ಭುಸಾವಲ್ ಆಗೋ ಮಟ್ಟ ನಾವು ಮಹಾರಾಷ್ಟ್ರ ಒಳಗೆ ಇರ್ತೀವಿ. ಪೂರ್ತಿ ಇಂಟೀರಿಯರ್ ಮಹಾರಾಷ್ಟ್ರ. ಸೊಲ್ಲಾಪುರ ಫೇಮಸ್ ಐತಿ, ಸಿದ್ದೇಶ್ವರ ಟೆಂಪಲ್. ಮತ್ತು ಆಲ್ಮೋಸ್ಟ್ ನೀವು ಸೊಲ್ಲಾಪುರದಾಗ ನೋಡಿದ್ರು ಎಲ್ಲ ಮಿಕ್ಸ್ಡ್ ಪೀಪಲ್ ಇರ್ತಾರೆ. ಕನ್ನಡ ನೋಡ್ತಾರೆ, ಇದು ಮರಾಠಿನೂ ಇರ್ತಾರೆ. ಮೊದಲು ಏನೋ ಒಂದು ಇದಿತ್ತು, ಇಲ್ಲಿ ಕನ್ನಡನೂ ಭಾಳ ಯೂಸ್ ಆಕಿತ್ತಂತ ಹೇಳಿ. ಮತ್ತು ಮಾತಾಡ್ಬೇಕಂತಂದ್ರೆ ಸೊಲ್ಲಾಪುರದಾಗ ನೀವು ಭಾಳ ಹುಷಾರಿರ್ಬೇಕು. ಯಾಕಂದ್ರೆ ನಂದೇ ರೀಸೆಂಟಾಗಿ ಬ್ಯಾಗ್ ಹುಡುಗ ಐತಿ. ನಾ ಈಗ ಯಾಕೆ ಬಿಟ್ಟು ಬಂದೆ ಅಂದ್ರೆ ನಂದು
ಜಿ ಇದೆ ರೀ ನಂದು ಒಳಗಿಂದ ಇಲ್ಲಿಂದ ನೋಡ್ರು ನನಗೆ ಕಾಣುತ್ತೆ ಅದಕ್ಕೆ ನಾನು ಆರಾಮ ಇಲ್ಲಿ ನಿಂತಾನೆ ಹಿಂಗೆ ನೀವು ನಿಮ್ಮ ಬ್ಯಾಗ್ ಜವಾಬ್ದಾರಿ ನೀವು ವಹಿಸ್ಕೊಬೇಕು ಸೊಲ್ಲಾಪುರದಾಗ ಏನರ ಸ್ವಲ್ಪರ ನೀವು ಆಯಾಮ್ ತಪ್ಪಿರಂದ್ರೆ ನಿಮ್ದು ಬ್ಯಾಗಿಗೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅದು ಪ್ಲಾಟ್ಫಾರ್ಮಿಗೆ ಬರುತ್ತಂತೇಳಿ ವೇಟ್ ಮಾಡತ್ತಿದ್ದೀರಿ ಈ ಸೈಡ್ ಯಾರಾವತ್ ನೋಡ್ರಿ ಪುಣೆಯಿಂದ ಸಿಕಂದ್ರಾಬಾದ್ಗೆ ಹೋಗುವಂಥ ಕಿಂಗ್ ಶತಾಬ್ದಿ ಒಂದೇ ದಿನದಾಗ ಪುಣೆ ಮತ್ತು ಹೈದ್ರಾಬಾದಕ್ಕೆ ಹೋಗಿ ಒಟ್ಟು ಮತ್ತು ವಾಪಸ್ ಹೈದ್ರಾಬಾದಿಂದ ಪುಣೆಗೆ ಬರುತ್ತೆ ರೀ ಇದು ರಾತ್ರಿ ಅನ್ಗುಡ್ಕ ಫಾಸ್ಟೆಸ್ಟ್ ಗಾಡಿ ನೋಡ್ರಿ ಇದು ಬಟ್ ಇದ್ರದ್ದು ಕಲರ್ ಎಲ್ಲ ಹೋಗಿದ್ದಕ್ಕೆ ನೋಡ್ರಿ ಇಲ್ಲಿ ಏನು ಮಾಡ್ರಿ ಸ್ಟಿಕ್ಕರ್ ಅಂಟ್ಸಾರ ಏನೇನು ಮಾಡುತ್ತೋ CR ಡಿವಿಷನ್ ಇದನ್ನು ಫುಲ್ ಗಾಡಿ ಸರಿ ಇಲ್ಲ ಕಂಡೀಷನ್ ಅಂತ ಹೇಳಿ ನಮ್ಮ ಮಲಾರ್ ಬೈ ಇದನ್ನು ಹಾಕಿದ್ರು ಏನಂದ್ರೆ ವಿಡಿಯೋ ಹಾಕಿದ್ರು ಅದನ್ನು ನೋಡಿ ನಮ್ಮ ಪುಣೆ ಹುಬ್ಳಿ ಒಂದೇ ವಾರ ಕೂತಕ್ಕೆ ಹೋದಾಗ ಅಲ್ಲಿ ಆಫೀಸರ್ ಒಬ್ರು ಕೇಳತ್ತಿದ್ರು ಏನು ನಮ್ಮ ಶತಾಬ್ದಿದ ಮರ್ಯಾದೆ ತೆಗೆದ್ರಲ್ಲ ನೀವು ಅಂತಂತೇಳಿ ಅವಾಗ ಅವ್ರು ಮಲಾರ್ ಬೈ ಹೇಳಿರ ಮರ್ಯಾದೆ ತೆಗ್ದಿಲ್ರಿ ಅದು ಇದ್ದಿದ್ದಂಗೆ ನಾನು ಹೇಳೀನಿ ಅಂತ ಹೇಳಿರು ನೋಡಿರಿ ಎಲ್ಲ ಗೋರ್ಮೆಂಟು ವಾಚ್ ಮಾಡ್ತಿರುತ್ತೆ ಬಟ್ ಯಾರಿಗೂ ಗೊತ್ತಿರಲ್ಲ ಆಫೀಷಿಯಲ್ಸ್ ವಾಚ್ ಮಾಡ್ತಿರ್ತಾರೆ ನಮ್ಮದು ವಿಡಿಯೋಸ್ 8:30 ಟೈಮಿಂಗ್ ಇತ್ತು 8:40 ಡಿಪಾರ್ಚರ್ ಇತ್ತು 9:07 ಆದರೂ ಇಲ್ಲೇ ಇದಾವೆ ಭಾಳ ಅಳಿಸ್ತಾರೆ ರೀ ಈ ಟ್ರೈನ್ ಭಾಳ ಅಂದ್ರೆ ಭಾಳ ಅಳಿಸ್ತಾರೆ ಇದು ಲಿಟ್ರಲಿ ಹೇಳ್ತಾನೆ ನಿಮ್ಗೆ 25 ತಾಸು ಒಳಗೆ ಹೋಗಿ ತಲುಪ್ಬೋದು ನಿಜಾಮುದ್ದೀನಿಗೆ ಬಟ್ ಇದನ್ನು ಇಷ್ಟು ಅಳಿಸ್ತಾರೆ ಇಷ್ಟು ಮಾಡಿ ಇಷ್ಟು ಕರ್ಕೊಂಡು ಹೋಗ್ತಾರೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ರೀ ಅದನ್ನು ಸ್ಪೀಡಪ್ ಮಾಡೋಕ್ಕೆ ಯಾಕಂದ್ರೆ ಈ ಸೆಕ್ಷನ್ ಒಳಗೆ ನೋಡ್ರಿ ನಿಮ್ಗೆ ಎಷ್ಟು ಇದು ಸ್ಲ್ಯಾಕ್ ಹೊಡಿತೈತೆ ಅಂತೇಳಿ 5:30 8:00 ಅಂತ ಲಿಟ್ರಲಿ 3 ತಾಸು ಬೇಕಾ ಬಿಜಾಪುರದಿಂದ ಸೋಲಾಪುರ ಬರೋಕೆ ಅದಾದ್ಮೇಲೆ ನೋಡ್ರಿ ಇಲ್ಲಿ ಕುರ್ದುವಾಡಿಯಿಂದ ದಾಂಡಿಗೆ 437 545 100 ಕಿಲೋಮೀಟ್ರ್ ಐತೆ ಬಿಡ್ರಿ 1.5 ತಾಸು ಬೇಕು ಆಮೇಲೆ ದಾಂಡಿಂದ ಅಹಮದ್ನಗರ ಕೋಪರ್ಗಾಂವ್ ಒಂದು ಲೆವೆಲಿಗೆ ಹೋಗುತ್ತೆ ರೀ ಅಷ್ಟೇನು ಗ್ಯಾಪ್ ಇಲ್ಲ ಮತ್ತು ನೋಡ್ರಿ ಕೋಪರ್ಗಾವಿಂದ ಮನ್ಮಾಡ್ ಹೋಗೋಕೆ 40 ಕಿಲೋಮೀಟ್ರಿಗೆ ಎಷ್ಟು ಗ್ಯಾಪ್ 2:50 3 ಗಂಟೆ ಹಿಡ್ಕೊರಿ 3 ಗಂಟೆ 1 ತಾಸು 50 ನಿಮಿಷ ಗ್ಯಾಪ್ ಆಮೇಲೆ ಮನ್ಮಾಡದಿಂದ ಬೊಸಾವಲಿಗೆ 2 ತಾಸು ಮಿನಿಮಮ್ ಬೇಕು ರೀ 4:50 6:50 ಇಲ್ಲಿ ನೋಡ್ರಿ ಮತ್ತು 1 ತಾಸು ಹೆಚ್ಚಿಗೆ ಕೊಟ್ರೆ ಮತ್ತು ಆಮೇಲೆ ಬೊಸಾವಲಿಂದ ಇಟಾರ್ಸಿಗೆ ಗ್ಯಾಪ್ ಇಟಾರ್ಸಿಯಿಂದ ರಾಣಿ ಕಮಲಪತಿ ನಾರ್ಮಲ್ ಐತಿ ರಾಣಿ ಕಮಲಪತಿಯಿಂದ ಝಾನ್ಸಿಗೆ ಭಾಳ ಗ್ಯಾಪ್ ಐತಿ ಆಮೇಲೆ ಗ್ವಾಲಿಯರ್ ಹಂಗೆ ಒಂದು ಲೆವೆಲಿಗೆ 4 ರಿಂದ 5 ತಾಸು ಇದಕ್ಕೆ ಬರೀ ಸ್ಲ್ಯಾಕ ಓಡಿಸ್ತಾರೆ ಗಾಡಿಗೆ ಮತ್ತು ಒಂದಷ್ಟು ಓವರ್ಟೇಕ್ ಇರ್ತಾವೆ ಆ ಸೆಕ್ಷನ್ ಒಳಗೆ ಏನು ಮಾಡೋಕ್ಕಾಗಂಗಿಲ್ಲ ಬಟ್ ಇದನ್ನು ರಾಜಧಾನಿ ಕೊಡ್ತೇವೆ ಅಂಥೇಳಿ ಈ ಗಾಡಿ ಕೊಟ್ಟು ಯಾಕಂದ್ರೆ ವಾಯಾ ಹುಬ್ಳಿ ರಾಜಧಾನಿ ಕೊಡೋದು ಅಂಥೇಳಿ ಮಾತಾಗಿತ್ತು ಯಶವಂತಪುರ ನಿಜಾಮುದ್ದೀನ ವಾಯಾ ಹುಬ್ಳಿ ಇತ್ತು ರಾಜಧಾನಿ ಪ್ರಪೋಸಲ್ ಬಟ್ ರಾಜಧಾನಿ ಬದಲಿಗೆ ಹುಬ್ಳಿದವ್ರಿಗೆ ಹುಬ್ಳಿ ಸೂಪರ್ ಫಾಸ್ಟ್ ಕೊಟ್ರೆ ಅದು ವೀಕ್ಲಿ ಒನ್ಸ್ ನಮ್ಮ ಗಾಡಿ ಎಷ್ಟು ಸ್ಲೋ ಓಡುತ್ತನಕ್ಕೆ ಇದೇ ಉದಾಹರಣೆ ನೋಡ್ರಿ ಹೊಸಪೇಟೆ ಸೋಲಾಪುರ ಡೆಮೋ 2:30 ಬಂದಿರುತ್ತಿದೆ ಗದಗಿಗೆ ಸದ್ಯಕ್ಕೆ ಬಂದು ಜಾಯ್ನ್ ಆತ ಸೋಲಾಪುರಿಗೆ ಪ್ರತಿಯೊಂದು ಸ್ಟಾಪ್ ಅದಾವ್ರಿ ಅದ್ರದ್ದು ಪ್ರತಿಯೊಂದು ಸ್ಟಾಪ್ ಅದು ಬಂದು ಕೊಡ್ತಿಲ್ಲ 40 ನಿಮಿಷದಕ್ಕಿಂತ ಹೆಚ್ಚಿಗೆ ಸ್ಟಾಪ್ ಆದಮೇಲೆ ಡಿಪಾರ್ಟ್ ಆದ್ವಿ ರೀ ನಾವು ಸೋಲಾಪುರಿಂದ ನೀವು ನೋಡ್ಬೋದು ಇಲ್ಲೇ ನಮ್ದು ಇವತ್ತು ಲೀಡ್ ಐತಿ ಸೋಲಾಪುರದಿಂದ ಟಿಲ್ ನಿಜಾಮುದ್ದೀನ ವ್ಯಾಪ್ 7 ತುಗ್ಲಾಕಾಬಾದ್ ಅಂತ್ರಿ ಪಕ್ಕ ಯಾಕಂದ್ರೆ ದೊಡ್ಡ ನೇಮ್ ಐತಂದ್ರೆ ತುಗ್ಲಾಕಾಬಾದ್ ಅದು ಪಕ್ಕ ಟ್ರೈನ್ ನೋಡ್ರಿಲ್ಲ ನಾನ್ ಸ್ಟಾಪ್ 115 116 ಅಂತೂ ರನ್ ಆಗತ್ತೈತಿ ರೀಸೆಂಟಾಗಿ ದಾಂಡಿಂದ ವಾಡಿ ಮಠ 130 ಸೆಕ್ಷನ್ ಆಗ್ಬಿಟ್ಟೈತೆ ರೀ ವಾಡಿಯಿಂದ ಗುಂತ್ಕಲ್ ಮಠ ಅಂತೂ ಮೊದಲು ಇತ್ತ 130 ಸೆಕ್ಷನ್ ಇತ್ತ ಈಗ ನಾನು ಪ್ಯಾಂಟ್ರಿ ಕಾರಿಂದ 2 ಬ್ರೇಕ್ಫಾಸ್ಟ್ ತೊಗೊಂಡು ಒಂದು ನಾನ್ ವೆಜ್ ಲವರ್ಸಿಗೆ ಒಂದು ವೆಜ್ ಲವರ್ಸಿಗೆ ನಾನ್ ವೆಜ್ ಒಳಗೆ ಏನೈತಪ್ಪ ಅಂತಂದ್ರೆ ಆಮ್ಲೆಟ್ ಐತ್ರಿ ಬ್ರೆಡ್ ಆಮ್ಲೆಟ್ ಮತ್ತು ವೆಜ್ ಒಳಗೆ ನಮ್ಮೆಲ್ಲರ ಫೇವ್ರೇಟ್ ಉಪ್ಪಿಟ್ಟು ತೊಗೊಂಡ್ರಿ ಯಾಕಂದ್ರೆ ಪೋಹ ಇತ್ತು ಆ್ಯಸಿಡಿಟಿ ಹಾಕಿತ್ತು ಇಡ್ಲಿ ವಡ ಏನು ನಾರ್ಮಲ್ ಆಗಿ ತೋರಿಸೋದು ಅಂತೇಳಿ ಒಂದು ಉಪ್ಪಿಟ್ಟು ತೊಗೊಂಡ್ರಿ ಒಂದು ಆಮ್ಲೆಟ್ ತೊಗೊಂಡಿ ಬರ್ರಿ ಟೇಸ್ಟ್ ಮಾಡಿ ನೋಡೋಣ ಅಂತ ಡಿಲೇ ಮಾಡೋದ ಬೇಡ ಉಪ್ಪಿಟ್ಟು ಮಾತ್ರ ಮಸ್ತ್ ಮಾಡ್ರಿ ಅಂದ್ರೆ ನಾರ್ಮಲ್ ಇಟ್ಟಿಲ್ಲ ತರಕಾರಿ ಗಿರ್ಕಾರಿ ಹಾಕಿ ಚಲೋ ಇಟ್ರೆ ಉಪ್ಪಿಟ್ಟೊಳಗೆ ಕರಿಬೇವು ತಿನ್ನೋ ಮಜಾನ ಬೇರೆ ನಾನು 2-3 ಸಲ ಈ ಟ್ರೈನ್ ಟ್ರಾವೆಲ್ ಮಾಡೀನಿ ರೀ ಉಪ್ಪಿಟ್ಟು ಚಲೋ ಇರುತ್ತೆ ಅದನ್ನು ನನಗೆ ಇದಿತ್ತೆ ಅದಕ್ಕೆ ಉಪ್ಪಿಟ್ಟು ತೊಗೊಂಡೆ ನಾನು ಉಪ್ಪಿಟ್ಟು ರೆಕಮೆಂಡೆಡ್ ಬಟ್ 40 ರೂಪಾಯಿ ಕೊಡೋಂಗಿಲ್ಲ ನಿಮ್ಗೆ 50 ರೂಪಾಯಿ ಕೊಡ್ತಾರೆ ಅದೊಂದು ನೆನ್ಬಿಟ್ಕೋಬೇಕು ಆಮ್ಲೆಟ್ ಒಳಗೆ ಏನೇ ಟೇಸ್ಟ್ ಇರುತ್ತೆ ರೀ ನಾರ್ಮಲೇ ಇರುತ್ತೆ ಬಟ್ ಟೇಸ್ಟ್ ಮಾಡಿ ಹೇಳ್ತೇನೆ ಬ್ರೆಡ್ ಸಾಫ್ಟ್ ಐತಿ ಇದೇನು ಬ್ರೆಡ್ ಕೊಟ್ರಲ್ಲ ಬ್ರೆಡ್ ಫ್ರೆಶ್ ಐತಿ ಮತ್ತು ಸಾಫ್ಟ್ ಐತಿ ರೆಕಮೆಂಡೆಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹುಬ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಒಳಗೆ
ಚೆನ್ನೈ ಮುಂಬೈ ಲೈನ್ ಒಳಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ಆದಂಥ ಕುರ್ದುವಾಡಿ ಜಂಕ್ಷನಿಗೆ ನಾವೀಗ ಎಂಟ್ರ್ ಆದ್ವಿ. ಕುರ್ದುವಾಡಿ ಬರತ್ರಿ ಮಹಾರಾಷ್ಟ್ರ ಒಳಗೆ ನಮ್ಗೆ ಒಂದು ಡೈಲಿ ಟ್ರೈನ್ ಐತಿ ನಮ್ಮ ಬೆಂಗಳೂರು, ಅರಸೀಕೆರೆ, ದಾವಣಗೆರೆ, ನಮ್ಮ ಹುಬ್ಬಳ್ಳಿ, ಗದಗ, ಬಿಜಾಪುರ ಭಾಗದಿಂದ ಕುರ್ದುವಾಡಿಗೆ. ಯಾವುದಪ್ಪ ಅಂತಂದ್ರೆ ನಿಮ್ಮೆಲ್ಲರ ಮೆಚ್ಚಿನ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಹೌದ್ರಿ, ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಇಲ್ಲಿ ಬರುತ್ತೆ. ಯಾಕಂತಂದ್ರೆ ಕುರ್ದುವಾಡಿಗೆ ಜಂಕ್ಷನ್ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ನಿಮ್ಗೆ ಲಾತೂರ್ಗೆ ಹೋಗೋದ್ರಿ. ಉಸ್ಮಾನಾಬಾದ್ ಅದು ನೀವು ರೂಟ್ ಕೇರ್ಬೋದು, ಒಂದು ಹೊಸ ರೂಟ್ ಐತಿ. ಮತ್ತು ಇನ್ನೊಂದು ರೂಟ್ ಹೋಗುತ್ತೆ ಪಂಡರ್ಪುರ್ಗೆ, ಅದು ಹೋಗಿ ಮುಂದೆ ತಲುಪುತ್ತೆ ಮಿರಾಜ್ಗೆ. ನಮ್ದು ಕೊಲ್ಹಾಪುರ ಕಲಬುರ್ಗಿ ಎಕ್ಸ್ಪ್ರೆಸ್ಸು ಹಂಗೆ ಹೋಗುತ್ತೆ, ನಮ್ಮ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ಹಂಗೆ ಹೋಗುತ್ತೆ. ಅದಕ್ಕೆ ಕುರ್ದುವಾಡಿ ಬಂದ್ಬಿಟ್ಟು ಭಾಳ ಇಂಪಾರ್ಟೆಂಟ್ ಜಂಕ್ಷನ್ ಆಗತ್ತೆ ರೀ. ನೀವೇನಾರ ಟ್ರಾವೆಲ್ ಮಾಡತ್ತೀರಿ ಅಂದ್ರೆ ಕುರ್ದುವಾಡಿಯಿಂದ ನೀವು ಟ್ರೈನ್ಗಳನ್ನ ಇದಿದ್ದು ಡೆಸ್ಟಿನೇಷನ್ಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ನಿಮ್ದು ಕಟ್ ಜರ್ನಿ ಮಾಡ್ಕೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಕುರ್ದುವಾಡಿ ಸ್ಟೇಷನ್ ನೋಡ್ರಿ ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಎಲ್ಲ. ಈಗಂತೂ ಒಂದು 2 ರಿಂದ 3 ವರ್ಷ ಹಿಡಿತೈತಿ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇರೋ ಸ್ಟೇಷನ್ಗಳು ರೆಡಿಯಾಗಿ ಮಸ್ತ್ ವರ್ಲ್ಡ್ ಕ್ಲಾಸ್ ಇಂಟೀರಿಯರ್ನ ಪಡ್ಯಾಕ. ಬಟ್ ಇಂಟೀರಿಯರ್ ಅಂತೂ ಕೊಡ್ತಾರೆ, ಬಟ್ ಮೇಂಟೈನ್ ಆಗೋದು ನೋಡ್ರಿ. ಗಾಡಿ ಮೇಂಟೈನ್ ಆಗ್ಬೇಕು, ಗಾಡಿ ಮೇನ್. ಈ ಬಿಸಿಲಿನ ವೆದರಿಗೆ ಹೈಡ್ರೇಟ್ ಮಾಡ್ಕೊಳಕ್ಕೆ ಮಜ್ಜಿಗೆ ಇರಲೇಬೇಕು ರೀ. ಅದಕ್ಕೆ ಮಜ್ಜಿಗೆ ತೊಗೊಂಡಿದ್ದೆ ಇದ್ರೊಳಗೆ ಸೋಲಾಪುರ ಸ್ಟೇಷನ್ ಒಳಗೆ 40 ರೂಪಾಯಿ ಬಿತ್ತಿದ್ದು. ಅಹಮದ್ನಗರ್ ಜಂಕ್ಷನಿಗೆ ಎಂಟ್ರ್ ಆದೀವಿ ರೀ. ಜಂಕ್ಷನ್ ತಿನ್ನೇ ಹಾಕಿಲ್ಲ, ಬಟ್ ಜಂಕ್ಷನ್ ಭಾಳ ರಶ್ ಐತೆ ನೋಡ್ರಿ ಇಲ್ಲಿ ಸ್ಟೇಷನ್ ಒಳಗೆ. ಎಕ್ಸ್ಪೆಕ್ಟೇಷನ್ಗಿಂತ ಅಂತೂ ಭಾಳ ಜಾಸ್ತಿ ಐತಿ, ಇದು ಮಾತ್ರ ಹೇಳ್ಬೋದು. ಎಲ್ಲ ನಂಗೆ ಆಲ್ಮೋಸ್ಟ್ ಆರ್ಮಿ ಅಫಿಷಿಯಲ್ಸ್ ಕಾಣತ್ತಾರ. ಅಹಮದ್ನಗರ್ ಜಂಕ್ಷನಿಗೆ ರಿನೇಮ್ ಮಾಡ್ರೆ ಸಂಭಾಜಿನಗರ ಅಂತ ಹೇಳಿ. ಜಂಕ್ಷನ್ ಯಾಕಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತಿ ಪಾರ್ಲಿ ಬಾಜಿನಾತಿಗೆ. ನಮ್ಮ ಬೀದರಿಂದ ಇದಕ್ಕೆ ಹೋಗುತ್ತಲ್ರಿ ನಾಂದೇಡ್ ಲೈನ್, ಅಲ್ಲಿ ಪಾರ್ಲಿ ಬರುತ್ತಲ್ಲ ಆ ಲೈನಿಗೆ ಇಲ್ಲಿ ಲೈನ್ ಕೊಟ್ರೆ ಇನ್ನೂ ಕನೆಕ್ಷನ್ ಆಗತ್ತೈತಿ. ಹೆಂಗಪ್ಪ ಅಂದ್ರೆ ನಮ್ದು ಗದಗವಾಡಿ ಲೈನ್ ಕಂಪ್ಲೀಷನ್ ಆಗತ್ತಲ್ರಿ ಆ ಟೈಪ್ ಜಂಕ್ಷನ್. ಮತ್ತು ಇಲ್ಲಿ ನಿಮ್ಗೆ 5 ನಿಮಿಷ ಸ್ಟಾಪ್ ಸಿಗುತ್ತೆ. ಮತ್ತು ಜಾಸ್ತಿ ಜನ ಈ ಟ್ರೈನಿಗೆ ಇಲ್ಲಿಂದನೇ ಟ್ರಾವೆಲ್ ಮಾಡ್ತಾರೆ. ಅಹಮದ್ನಗರ, ಕೋಪರ್ಗಾಂವ ಈ ಸೆಕ್ಷನಿಂದ ಈ ಟ್ರೈನಿಗೆ ಭಾಳ ರಶ್ ಆಗುತ್ತೆ. ಏನ್ರಿ ಈ ಟ್ರೈನ್ ಟ್ರಾವೆಲ್ ಮಾಡೋದು ಮುಂದೆ ನಿಮ್ಮ ಸೀಟ್ಗಳೆಲ್ಲ ಖಾಲಿ ಅದಾವು. ಮತ್ತು ಆಮೇಲೆ ಒಂದು ಸ್ವಲ್ಪ ಬಂದು ರಶ್ ಆಗತ್ತಪ್ಪ ಅಂತಂತಂದ್ರೆ ಅದು ಅಹಮದ್ನಗರ ಕೋಪರ್ಗಾಂವ್ ಸ್ಟಾರ್ಟ್ ಆತಂದ್ರೆ ರಶ್ ಆಗಿ ಸ್ಟಾರ್ಟ್ ಆಗಿಬಿಡ್ತಾರೆ. ನೀವೇನ್ರ ಬೇರೆದವ್ರು ಸೀಟ್ದಾಗ ಕುಂತೀರಂದ್ರೆ ಒಂದಷ್ಟು ಜನಕ್ಕೆ ಹೆಂಗೆ ಇರುತ್ತಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿರ್ತಾರೆ, ಒಂದು 4 ಮಂದಿ ಇಲ್ಲಿ ಬಂದಿರುತ್ತೆ, ಒಂದು 4 ಮಂದಿ ಅಲ್ಲಿ ಬಂದಿರುತ್ತೆ. ಏನು ಮಾಡ್ತಾರೆ ಲಾಸ್ಟ್ ಮೂಮೆಂಟ್ಗೆ ಇಲ್ಲಿ ಖಾಲಿ ಇತ್ತಡಿ ಯಾರು ಬಂದಿಲ್ಲ ಇಲ್ಲೇ ಕುಂದ್ರನ ಅಂತೇಳಿ ಕುಂದ್ರಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಹಮದ್ನಗರದಿಂದ ಭಾಳ ರಶ್ ಆಗತ್ತೆ ಇದು ಟ್ರೈನ್. ಒಂದೇನು ಅರ್ಧ ತಾಸು ಒಳಗೆ ಕೋಪರ್ಗಾಂವ್ ಬಂದುಬಿಡುತ್ತೆ. ಅದಕ್ಕಿಂತ ಮೊದಲು ನಮ್ಮ ಊಟ ಏನೇನು ಬಂದಂತ ನೋಡ್ಬಿಡೋಣ. ಯಾಕಂದ್ರೆ ನಮ್ಮದು ಇನ್ನೊಬ್ರು ಪ್ಯಾಸೆಂಜರ್ ಕೋಪರ್ಗಾಂವಿಂದ ಬರೋದ್ರಿಂದ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಪಾಟ್ನ ಈಗ ನಿಮಗೆ ರಿವ್ಯೂ ಮಾಡಿ ತೋರಿಸ್ತಾನಂತ. ಎಷ್ಟು ಮಸ್ತ್ ಬಂದದ ನೋಡ್ರಿ ಬಾಯಾಗ ನೀರು ಬರತೈತಿ. ನಾನು ಏನು ತರ್ಸೀನಪ್ಪ ಅಂದ್ರೆ ಒಂದು ವೆಜ್ ಥಾಲಿ ತರ್ಸೀನಿ, ಸಾಬುದಾನ ಕಿಚಡಿ ತರ್ಸೀನಿ, ಮತ್ತು ಕೋಕಮ್ ಶರ್ಬತ್ ತರ್ಸೀನಿ. ಯಾಕಂದ್ರೆ ಈ ವೆದರಿಗೆ ಕೋಕಮ್ ಶರ್ಬತ್ ಕುಡಿಯೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ಡಿಹೈಡ್ರೇಟ್ ಆಗಿರುತ್ತೆ ಬಾಡಿ ಕಂಟಿನ್ಯೂಸ್. ಮತ್ತು ನೋಡ್ರಿ 2 ವಾಟರ್ ಬಾಟ್ಲನ್ನು ಅವ್ರಿಗೆ ಕೊಟ್ರೆ ಸಣ್ಣ ಫ್ರೆಂಡ್ಲಿ ಗೆಸ್ಚರ್. ಮತ್ತು ಈಗ ಏನೇನು ಐತಪ್ಪ ಅಂತ ನೋಡೋದಾದ್ರೆ ಇಲ್ಲೊಂಥರ ಗ್ರೇವಿ ಐತಿ. ಚಮಚ ಚಮಚಕ್ಕೆ ಸಪ್ರೇಟ್ ಕಟ್ಲರಿ ಪ್ಯಾಕ್ ಕೊಟ್ರಿ. ಇದನ್ನು ಹೆಂಗೆ ಆರ್ಡ್ರ್ ಮಾಡೋದು ನೀವು ಟ್ರೈನದು ತಿನ್ನೋದು ಬಿಟ್ಟು ಇಂಥಲ್ಲೆಲ್ಲ ಆರ್ಡ್ರ್ ಮಾಡ್ಬೋದು. ನಾ ಹೇಳ್ತೇನೆ. ಒಂದು ಪನ್ನೀರ್ ಪಲ್ಯ ಎಷ್ಟು ತಿಕ್ಕೈತೆ ನೋಡ್ರಿ, ಇದು ಪನ್ನೀರ್ ಗ್ರೇವಿ, ದಾಲ್, ಇದು ಮಿಕ್ಸ್ ವೆಜ್ ಪಲ್ಯ, ಇಲ್ಲೇ ಪಲಾವ್ ಐತಿ. ಜೀರಾ ರೈಸ ಪಲಾವ್ ಅನ್ಬೋದು ನೀವು ಏನರ. ಇಲ್ಲೇ ಸ್ವೀಟ್ ಐತ್ರಿ, 1 ಥರ ಸ್ವೀಟ್, 2 ಥರ ಸ್ವೀಟ್, ಗುಲಾಬ್ ಜಾಮೂನು ಐತಿ, ಖೀರ್ ಟೈಪ್ನೂ ಐತಿ. ಮತ್ತು ನಿಮಗೆ ಇಲ್ಲೇ ಸೈಡ್ ಸಲಾಡ್ ಕೊಟ್ರೆ ಇಲ್ಲೇ ಸಾಬುದಾನ ಕಿಚಡಿ ಐತಿ. ಇದೆಲ್ಲ ನಾನು ಆರ್ಡ್ರ್ ಮಾಡೇನಿ ಹೋಟೆಲ್ ವಿಜಯ ಅಹಮದ್ನಗರಿಂದ. ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೊಟ್ಟಿರ್ತೀನಿ. ನೀವು ಏನಾರ ಟ್ರಾವೆಲ್ ಮಾಡತ್ತೀರಂದ್ರೆ ಈ ರೂಟ್ ಒಳಗೆ ಮಧ್ಯಾಹ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ 12:30 ಟೈಮಿಗೆ ಇದು ಊಟ ಭಾರಿ ಬೆಸ್ಟ್ ಇರುತ್ತೆ ಮತ್ತು ವರ್ತು ಐತಿ. ನಾನು ಬರೀ ಇನ್ನೂ ತಿನ್ನಲು ಯಾಕೆ ಹೇಳತ್ತನಪ್ಪ ಅಂತಂದ್ರೆ ಅಣ್ಣಗಳು ನನಗೆ ಸಜೆಸ್ಟ್ ಮಾಡ್ಯಾರ್ರಿ. ಅವ್ರು ಹಾಗೆ ನಾರ್ಮಲ್ ಎಲ್ಲ ಸಜೆಸ್ಟ್ ಮಾಡೋಂಗಿಲ್ಲ. ಅದಕ್ಕೆ ನಿಮಗೆ ಫಸ್ಟಿಗೆ ಪನ್ನೀರ್ ತಿಂದು ಟೇಸ್ಟ್ ಮಾಡಿ ಹೇಳ್ತಂಬರಿ. ನೀವು ನಾಷ್ಟಾನು ಆರ್ಡ್ರ್ ಮಾಡ್ಬೋದು, ರಾತ್ರಿ ಊಟ ಆರ್ಡ್ರ್ ಮಾಡ್ಬೋದು ಇಲ್ಲಿಂದ. ಗ್ರೇವಿ ಇಷ್ಟು ಮಸ್ತ್ ತಿಕ್ಕೈತಿ ಹೇಳ್ರಿ. ಇಂಥ ಟ್ರೈನ್ ಜರ್ನಿ ಒಳಗೆ ರೆಸ್ಟೋರೆಂಟ್ ಸ್ಟೈಲ್ ಫುಡ್ ತಿನ್ನಂಗೆ ಆಗತ್ತೆ ನನಗರ. ಇಲ್ಲಿ ಚಪಾತಿ ಅದಾವ, ಚಪಾತಿನೂ ಇನ್ನೂ ಬಿಸಿ ಅದಾವ. ಏನ್ರ ಹುಬ್ಳಿ ವಾರಣಾಸಿಗೆ ಹೊಂಟ್ರಿ ಅಂದ್ರು ಅವಾಗೂ ಅಹಮದ್ನಗರ್ ಬರ್ತಾ.
ವಾರಣಾಸಿಯಿಂದ ಹುಬ್ಳಿಗೆ ಬರತ್ತೀರಿ ಅಥವಾ ನಿಜಾಮುದ್ದೀನ್ ಹುಬ್ಳಿ ಬರತ್ತೀರಿ ಅಂದ್ರೂ ಅಹಮದ್ನಗರ್ ಬರುತ್ತೆ. ಕ್ರಾಸಿಂಗ್ ವಿತ್ ಗೋವಾ ಎಕ್ಸ್ಪ್ರೆಸ್, ನಿಜಾಮುದ್ದೀನ್ ವಾಸ್ಕೋಡಿಗಮ್ಮ ಗೋವಾ ಎಕ್ಸ್ಪ್ರೆಸ್ ಜೊತೆ ಊಟ ಮಾಡತ್ತಿದ್ದೆ. 3 ಚಪಾತಿ ಅದಾವ ನೋಡ್ರಿ ಇದ್ರೊಳಗೆ. ಕ್ರಾಸಿಂಗ್ ಆಗತ್ತೀಗ. ಇದು ಯಾಕೆ ಕ್ರಾಸಿಂಗ್ ಪಾ ಅಂತಂತಂದ್ರೆ ಇದು ಸಿಂಗಲ್ ಲೈನ್ ಸೆಕ್ಷನ್ ಐತ್ರಿ. ಚಿರಾಪುರ್ ಅಂತ ಏನೋ ಒಂದು ಊರು ಬರುತ್ತೆ, ಚಿರಾಪುರ್ ಅಂತ ಬರುತ್ತೆ. ಅಲ್ಲಿಂದ ಪೂರ್ತಿ ಇದು ಕೊಪ್ಪರಗಾಂವ್ ಮನ್ಮಾಡ ಮಠ ಪೂರ್ತಿ ಸಿಂಗಲ್ ಲೈನ್ ಇರೋದ್ರಿಂದ ಕ್ರಾಸಿಂಗ್ ಈ 1 ಟ್ರೈನ್ ಬಂದ್ರೆ 1 ಟ್ರೈನ್ ನಿಂದಿರ್ಬೇಕಾಗತ್ತೆ. ನಾ ಅಹಮದ್ನಗರ್ ಬರೋಕ್ಕಿಂತ ಮೊದಲ ಇದು ವಾಶ್ರೂಮ್ಗೆ ಹೋಗಿದ್ದೆ. ಅವಾಗ ಜೇಲಂ ಎಕ್ಸ್ಪ್ರೆಸ್ ಕ್ರಾಸ್ ಆದ್ರಿ. ಅಹಮದ್ನಗರ ಆದಿಂದ ನಿಂಬ್ಳಕ್ ಅಂತ ಬರುತ್ತೆ. ನಿಂಬ್ಳಕ್ಕಿಂತ ಡಬಲ್ ಲೈನ್ ಐತೆ ನೋಡ್ರಿ. ಮೊಸರು ಮಜ್ಜಿಗೆ ಎಷ್ಟು ತಿನ್ನೋದಾಗತ್ತೆ ನೋಡ್ರಿ, ಇಲ್ಲಾಂದ್ರೆ ಬಾಡಿ ಭಾಳ ಡಿಹೈಡ್ರೇಟ್ ಆಗುತ್ತೆ. ನಂದಂತೂ ನಿನ್ನೆ ರಾತ್ರಿಯಿಂದ ಒಂದು 3 ಬಾಟ್ಲಿ ನೀರು ಕುಡಿಬೇಕು ಅನ್ಸುತ್ತೆ ನನಗೆ. ಒಳ್ಳೆ ಕುಡಿತೀನಿ, ಎಷ್ಟು ಕುಡ್ದಂಗೂ ಆಗುವಂತ. 40 ಕಿಲೋಮೀಟ್ರ್ ಮುಂದೆ ಬಂದಾದ್ಮೇಲೆ ರಹೋರಿ ಅಂತ ಊರೊಳಗೆ ನಮ್ಮನ್ನ ತರಬ್ಯಾರ್ರಿ. ಯಾಕೆ ಹೇಳ್ರಿ, ಮತ್ತೆ ಕ್ರಾಸಿಂಗ ಮತ್ತು ಇಲ್ಲಿಂದ ಮುಂದೆ ಸಿಂಗಲ್ ಲೈನ್ ಐತೆ ಅನ್ಸತ್ತೆ ಮೇ ಬಿ. ಯಾಕಂದ್ರೆ ಇದು ನಮಗೆ ಅಷ್ಟು ಫ್ರೀಕ್ವೆಂಟಾಗಿ ರೂಟ್ ಗೊತ್ತಿಲ್ಲಲ್ಲ, ಎಲ್ಲಿ ಸಿಂಗಲ್ ಐತಿ ಎಲ್ಲಿ ಡಬಲ್ ಐತೆ ಗೊತ್ತಾನ ಆಗ್ಬಾರ್ದ. ಡೇಟಾ ಒಳಗೂ ಏನು ತೋರಿಸ್ಬಾರ್ದ. ಲೈನ್ ಗ್ರೀನ್ ಐತೆ, ಯಾವ ಟ್ರೈನ್ ಕ್ರಾಸಿಂಗ್ ಈಗ ಬರುತ್ತೆ ಅಂತೇಳಿ ನೋಡೋಣ್ರಿ. ಈಗ ನಿಜಾಮಾಬಾದ್ ಪುಣೆ. ಪೂರ್ತಿ ಇದೇನು ಜನರಲ್ ಗಾಡಿ ಇದ್ದಂಗೆ ಐತೆ ನೋಡ್ರಿ. ರಾತ್ರಿ 11:50 ಬಿಟ್ಟಿರ್ತದೆ. ನಿಜಾಮಾಬಾದ್ ಎಲ್ಲಿ ಬರ್ತದೆ, ತೆಲಂಗಾಣ ಅಂತ ತೆಲಂಗಾಣ ಒಳಗೆ ಬರುತ್ತೆ ರೀ. ನೀವು ರೂಟ್ಗೆ ಇರ್ಬೋದು, ನಿಜಾಮಾಬಾದ, ಪಾರ್ಲಿ, ಔರಂಗಾಬಾದ ಹಿಂಗೆಲ್ಲ ಆಚೆ ಬರುತ್ತೆ ರೀ. ಇದು ಒಂದು ರೂಟ್ ಪೂರ್ತಿ ಜನರಲ್ ಗಾಡಿ. ಈ ಜನರಲ್ ಗಾಡಿಗೆ ಸೂಪರ್ ಫಾಸ್ಟ್ ತರಬಾರಂದ್ರೆ ಏನು ಹೇಳ್ಬೇಕು ಹೇಳ್ರಿ. ನಮಗೂ ಅದು ಕ್ರಾಸ್ ಆಗ್ತಾನ ಅವಂಗ ಕಂಡೀಷನ್ ಎಟ್ ಖರಾಬ್ ಐತೆ ನೋಡ್ರಿ. ಇಲ್ಲಿ ಇದ್ರದ್ದು ಹೊಡೆದು ಫಿಕ್ಸ್ ಮಾಡಿಬಿಟ್ರಿ. ನಾನು ಹಿಂಗೆ ಹಾಕಕ್ಕೆ ಬರುತ್ತೆ ಅಂದ್ಬಿಡೇನಿದೆ, ಆದರೆ 2 ಕಡೆ ವೆಲ್ಡಿಂಗ್ ಹೊಡೆದು ಫಿಕ್ಸ್ ಮಾಡಿಬಿಟ್ರೆ. ಏನೇನು ಮಾಡ್ಯಾರ ನಮ್ಮ ಹುಬ್ಳಿ ಡಿವಿಷನ್ದಾರು. ಒಂದು ಫಸ್ಟ್ AC ಚಲೋ ಇಟ್ಟಿಲ್ಲಲ್ರಿ. ಮತ್ತು ಇದೇನು ದಿನ ಓಡು ಗಾಡಿನೂ ಇಲ್ಲ, ವಾರಕ್ಕೆ 1 ಸತ ಓಡುತ್ತೆ. ಅದು ಶುಕ್ರವಾರ ರಾತ್ರಿ, ಶನಿವಾರ, ರವಿವಾರ, ಸೋಮವಾರ, ವಾಪಸ್ ಮಂಗಳವಾರ ಬೆಳಿಗ್ಗೆ ಬಂದು ತಲುಪಿಬಿಡುತ್ತೆ. ಅಷ್ಟು ಗಾಡಿ ಮೇಂಟೈನ್ ಮಾಡಿಲ್ಲ ಕರೆಕ್ಟಾಗಿ. ಇಲ್ಲಿ ನೋಡ್ರಿ, ಫಸ್ಟ್ AC ಒಳಗೆ ಹೊಲಸು, ಇಲ್ಲಿ ಹೊಲಸು, ಇಲ್ಲೆಲ್ಲ ನೋಡ್ರಿ. ಫಸ್ಟ್ AC ಹಿಂಗೆ ಆದ್ರೆ ಉಳ್ಕಿದ ಕ್ಲಾಸ್ಗಳು ಹೆಂಗೆ ಅಂತ ನಾನು ಕರೆಕ್ಟ್ ಮೇಂಟೆನೆನ್ಸ್ ಮಾಡಲೇಬೇಕು ನಮ್ಮ ಹುಬ್ಳಿ ಡಿವಿಷನ್ದಾರ ಈ ಗಾಡಿ ಮೇಲೆ. ಇದೆ ನೋಡ್ರಿ ಪುನಟುಂಬ ಜಂಕ್ಷನ್, ಇಲ್ಲಿಂದನೇ ಲೈನ್ ಹೋಗೈತಿ ಶಿರಡಿಗೆ. ಟೋಟಲ್ ಈಗ 15 ತಾಸು ಜರ್ನಿ ಕಂಪ್ಲೀಟ್ ಆಗೈತ್ರಿ. 3:30 ಆಗತೈತಿ. ಗಾಡಿ 1.5 ತಾಸು ಡಿಲೇ ಐತಿ. ನಾವು ಇನ್ನೂ ಕೋಪರ್ಗಾಂವ ಮುಟ್ಟಿಲ್ಲ. ಅಂದ್ರೆ ಶಿರ್ಡಿ ಸಮೀಪ ಬರುತ್ತಲ್ಲ ಕೋಪರ್ಗಾಂವ, ಇನ್ನೊಂದು 20 ಕಿಲೋಮೀಟ್ರ್ ಏನೋ ಉಳ್ದೈತಿ. ಬಟ್ ನಾನು ನೋಡ್ರಿಲ್ಲ ಆರಾಮ ನಂದು ಪ್ರೈವೇಟ್ ರೂಮ್ ಒಳಗೆ ಮಸ್ತ್ ಚಿಲ್ ಮಾಡತ್ತೆ. ಊಟ ಮಾಡಿದ್ದೆಲ್ಲ ಅದರದೆಲ್ಲ ವೇಸ್ಟ್ನ ನಾನು ಒಂದು ಡಬ್ಬಿ ಒಳಗೆ ಹಾಕಿಟ್ಟಿರಿ. ನೀವು ಯಾರು ಬಂದಿರಂದ್ರೆ ನಿಮ್ಮ ಜೊತೆ ಒಂದು ಡಬ್ಬಿ ತೊಗೊಂಬರ್ರಿ. ಒಂದು ಸ್ಮಾಲ್ ನೀವು ಇನಿಷಿಯೇಟಿವ್ ತೊಗೊಂಡ್ರಿಂದ ಅದು ಬಿಗ್ ಡಿಫ್ರೆನ್ಸ್ ಮಾಡುತ್ತೆ. ಎಲ್ಲನೂ ರೈಲ್ವೇದ ಮಾಡ್ಕೊಂತ ಕುಂದ್ರಕ್ಕೆ ಆಗಂಗಿಲ್ಲ, ಅದ್ರ ಸಂಬಂಧ. ಮತ್ತು ನೋಡ್ರಿ ಆರಾಮ್ ಇದನ್ನು ಈಗಂತೂ ನಾ ದೌಂಡ್ ಸ್ಕಿಪ್ ಮಾಡಿ, ನಿಮ್ಗೆ ಗೊತ್ತಿರುತ್ತದೆ. ದೌಂಡ್ ನಾ ತೋರಿಸಿಲ್ಲ. ಯಾಕೆ ಹೇಳ್ರಿ, ಕುರ್ದುವಾಡಿ ಮಕ್ಕೊಂಡು ನಾವು ಡೈರೆಕ್ಟ್ ನಾನು ಅಹಮದ್ನಗರ್ ಹಿಂದದ್ದೇನೆ. ಫುಲ್ ನನಗೆ ಗೊತ್ತಿತ್ತು ಒಂದು 3-4 ತಾಸು ಇದು ರನ್ ಇರತ್ತ ಅಂತೇಳಿ, ಫುಲ್ ಡಿಲೇ ಮಾಡ್ತಾರೆ ಅಂತೇಳಿ ಫುಲ್ ಇದನ್ನು ಹಾಕಿದ್ದೆ. ಇದು ಕರ್ಟನ್ ಹಾಕಿದೆ, ಇದು ಕರ್ಟನ್ 2 ಹಾಕಿದೆ. ಫುಲ್ ಕತ್ಲಾಗಿ ಬಿಡುತ್ತೀರಿ ರೂಮ. ಆರಾಮ್ ನಿದ್ದೆ ಆತ ಮಕ್ಕೊಂಬಿಟ್ಟೆ 4 ತಾಸು. ಯಾಕಂದ್ರೆ ರಾತ್ರಿ 1:30 ಮಕ್ಕೊಂಡಿದ್ದೆ. ಬೆಳಿಗ್ಗೆ ಮತ್ತೆ 5 ಗಂಟೆಗೆ ವಿಜಯಪುರಕ್ಕೆ ಎದ್ದಿದ್ದೆ. ನಮ್ಮ ಅಭಿಜಿತ್ ಬೈ ಬಂದಿದ್ರಲ್ಲ, ಅದ್ರ ಸಂಬಂಧ ಮಸ್ತ್ ಆದ್ಬಿಡ್ರಿ ಜರ್ನಿ ಅಂದರು. ಇಲ್ಲೆಲ್ಲ ಕ್ರೌಡ್ ಶಿರಡಿಗೇನು ಬಂದಿರುತ್ತಲ್ರಿ, ನಾರ್ತ್ ಸೈಡಿಂದ ಅಂದ್ರೆ ಡೆಲ್ಲಿ, ಭೋಪಾಲ್ ಆ ಸೈಡಿಂದ ಬಂದಿರುತ್ತಲ್ಲ ಜನ. ಅದ ಜನ ಜಾಸ್ತಿ ಐತಿಲ್ಲ ವಾಪಸ್ ಡೆಲ್ಲಿಗೆ ಹೋಗಕ್ಕೆ. ಶಿರ್ಡಿಯಿಂದ ಭಾಳ ಸಮೀಪ ಐತ್ರಿ ಇದು. 15 ಕಿಲೋಮೀಟ್ರ್ ಐತಿ. ನೀವೇನಾರ ಶಿರ್ಡಿಗೆ ಹೋಗಕ್ಕೆ ಯೋಚನೆ ಮಾಡತ್ತೀರ ಅಂದ್ರೆ
ವಾರಕ್ಕೆ ಬರೀ 2 ಟ್ರೈನ್ ಸಿಗ್ತಾವೆ, ಅದು ಒಂದೇ ದಿನ ಐತ್ರಿ. 6 ಗಂಟೆಗೆ ಒಂದು ಹೋಗುವಂಥ ವಾರಣಾಸಿ ಎಕ್ಸ್ಪ್ರೆಸ್, ಹುಬ್ಬಳ್ಳಿಯಿಂದ ಒಂದು 11:50ಕ್ಕೆ ಬಿಡುವಂಥ ಹುಬ್ಬಳ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್. ಬಟ್ ಗದಗ, ಬಿಜಾಪುರ, ಬಾಗಲಕೋಟೆ ಸೈಡ್ದವ್ರಿಗೆ ಇನ್ನೊಂದು ಟ್ರೈನು ಐತಿ, ಅದು ಯಾವ್ದು ಅಂತೇಳಿ ನೀವು ಕಾಮೆಂಟ್ ಮಾಡಿ ಹೇಳ್ರಿ. ಅದು ಡೈರೆಕ್ಟ್ ಶಿರಡಿಗೆ ಹೋಗುತ್ತೆ. ಮತ್ತು ಇಲ್ಲಿ 2 ನಿಮಿಷ ಸ್ಟಾಪ್ ಐತಿ. ಮತ್ತು ಇಲ್ಲಿಂದ ಒಂದು ರಿಮೋಟ್ ಲೊಕೇಶನ್ ಕೊಟ್ಟ ಹತ್ತಿರೋದ್ರಿಂದ ನೀವೇನ್ರ ಇದಕ್ಕೆ ಏನಂದ್ರೆ ಹುಬ್ಳಿಯಿಂದ ಶಿರಡಿ ಟ್ರಾವೆಲ್ ಮಾಡತ್ತೀರಂದ್ರೆ ಈ ಟ್ರೈನ್ ಒಳಗೆ ಸ್ಪೆಸಿಫಿಕ್ಕಾಗಿ ಈ ಟ್ರೈನ್ ಒಳಗೆ ನಿಮಗೆ ಈಸಿಯಾಗಿ ಟಿಕೆಟ್ ಸಿಕ್ಬಿಡುತ್ತೆ. ಯಾಕಂದರೆ ಇಲ್ಲಿಂದ ಒಂದು ಕೋಟ ಇರೋದ್ರಿಂದ ಈ ಕೋಟಾಗ ಇಲ್ಲಿ ಮಟ್ಟ ಖಾಲಿ ಬರುತ್ತೆ ರೀ. ನಂದು ನೋಡಿರ್ಬೋದು ನೀವು, ಎಕ್ಸಾಂಪಲ್ಗೆ ನಂದು ಫಸ್ಟ್ AC ಒಳಗೆ ಒಂದು ಸೀಟ ಖಾಲಿ ಇತ್ತು, ಯಾಕಂದ್ರೆ ಆ ಸೀಟ ಇಲ್ಲಿಂದ ತುಂಬುತ್ತೆ. ಡಿಪಾರ್ಟ್ ಆದ್ವಿ ನೋಡ್ರಿ ಕೊಪ್ಪರಗಾವಿಂದ. ಹೊರಗೇನ ಆಟೋ ಸಿಗ್ತಾವೆ ನಿಮಗೆ, 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ ಶಿರಡಿಗೆ ಹೋಗಾಗ. ಯೋಚನೆ ಮಾಡತ್ತೀರಿ ಶಿರಡಿಗೆ ಹೋಗಕ್ಕಂದ್ರೆ ಹುಬ್ಬಳ್ಳಿಯಿಂದ ಒಂದು ಟ್ರೈನ್ ಸಿಗುತ್ತೆ ರೀ. ನಾ ಮತ್ತೆ ನಮ್ಮ ರೈಲ್ವೇಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇಂಥ ಪ್ಲೇಸಸ್ಸಿಗೆಲ್ಲ ಟ್ರೈನಾಗ ಕೊಟ್ಟಿಲ್ಲ ರೀ ನಮಗೆ ಯಾಕೆ ಹಿಂಗೆ ಹಿಂದೆ ಮುಂದೆ ಮಾಡ್ತಾರೆ, ನಮ್ಗೆ ಅದಾಗ ಗೊತ್ತಾಗಂಗಿಲ್ಲ. ಯಾಕಂದರೆ ಎಲ್ಲ ಕಡೆಯಿಂದನೂ ಒಂದೊಂದು ಟ್ರೈನ್ ಸಿಕ್ಬಿಡ್ತಾರೆ. ಹುಬ್ಳಿಯಿಂದ ಅಂತಲ್ಲ, ಬೆಂಗಳೂರಿಂದನೇ ಶಿರಡಿಗೆ ಈ ಲೈನಿಗೆ ನಿಮಗೆ ಟ್ರೈನ್ ಸಿಗೋಂಗಿಲ್ಲ. ಬರೀ ಒಂದು ಟ್ರೈನ್ ಐತಿ, ಅದು ಮೈಸೂರು ಶಿರಡಿ ವೀಕ್ಲಿ ಎಕ್ಸ್ಪ್ರೆಸ್. ಸ್ಟೇಷನ್ ಫುಲ್ ಕರ್ವ್ ಐತೆ ನೋಡ್ರಿ. ಇದು ಕೊಪ್ಪರಗಾವದು ಬೋರ್ಡ ಹಾಕ್ಬಿಟ್ರೆ ಅಲ್ಲೈಟಿ ಹೇರ್ ಫಾರ್ ಶಿರಡಿ ಅಂತ. ಇಲ್ಲಿ ನೋಡ್ರಿ ಫಸ್ಟ್ AC ಒಳಗೆ OBHS ಅವರು ಬಂದು ನಿಮ್ದು ಏನೋ ವೇಸ್ಟ್ ಇದ್ರು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಮತ್ತು ಒಂದಷ್ಟು ಸಿಚುವೇಶನ್ ಒಳಗೆ ಹೆಂಗಿರುತ್ತೆ ಅಂದ್ರೆ ನಾವು ಹಾಕ್ಬೋದು ರೀ, ಅಲ್ಲಿ ಇದನ್ನು ಪ್ಲಾಸ್ಟಿಕ್ ಹಾಕಿರ್ತಾರೆ. ಬಟ್ ಈ ಟ್ರೈನ್ ಒಳಗೆ ನೋಡ್ರಿ ಇಲ್ಲಿ OBHS ಬಂದಿಲ್ಲ, ನಾನು ನಿಮ್ಗೆ ತೋರಿಸ್ತೇನೆ. ಅದನ್ನು ಹಾಕುವಂಥದ್ದು ಪ್ಲಾಸ್ಟಿಕ್ಕು ಪ್ರೊವೈಡ್ ಮಾಡಿಲ್ಲ. ಆ ದೊಡ್ಡ ಡಬ್ಬಿ ಇದ್ರೊಳಗೆ ಇಲ್ಲಿ ಹಾಕೊಂಡ್ರೆ ಮತ್ತು ಇಲ್ಲೇ ಪ್ಲಾಸ್ಟಿಕ್ ಇರಬೇಕು ಅಂತ ರೂಲ್ಸ್ ಪ್ರಕಾರ, ಪ್ಲಾಸ್ಟಿಕ್ಕು ಇಲ್ಲ. ಈ ಗಾಡಿ ಕಂಡೀಷನ್ ಇಷ್ಟು ಹೊಲಸೈತೆ ನೋಡಿ. ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ರಾಜಧಾನಿ ಕಂಪೇರಿಟಿವ್ ಬಿಟ್ಟಿದ್ರು ಇದನ್ನು ಗಾಡಿ. ಸೂಪರ್ ಫಾಸ್ಟ್ ಅಲ್ಲಿ ಫಾಸ್ಟ್ ಪ್ಯಾಸೆಂಜರ್ ನೋಡ್ರಿ. ಫಸ್ಟ್ AC ಕ್ಲೀನ್ಲಿನೆಸ್ ಹೆಂಗಿರ್ಬೇಕು. ಕಂಪ್ಲೇಂಟ್ ಮಾಡೋ ಕೆಲಸ ಆಗಂಗಿಲ್ಲ ನೋಡ್ರಿ. ಕಂಪ್ಲೇಂಟ್ ಮಾಡಿ ಈಗ ಕ್ಲೀನ್ ಮಾಡ್ಕೊಂಡು ಹೋದ್ರು. ಬಟ್ ಇದೇನೈತಲ್ಲ ಇದ್ರದ್ದು ಏನು ಉತ್ತರನೇ ಸಿಗಲಿಲ್ಲ ನನಗೆ. ಇದೆಲ್ಲ ಹೊಲಸದ್ದು, ಇದೆಲ್ಲ CDO ಮಾಡ್ಬೇಕು ರೀ. ಏನದ ಮೇಂಟೆನೆನ್ಸಿಗೂ ಇರುತ್ತಲ್ಲ ಅವಾಗ ಏನೂ ಇಲ್ಲ ಗಾಡಿದು. ಇದ್ರೊಳಗೆ ನಾನು ಏನೋ ತಪ್ಪೇ ಬಂದನಿ ಫಸ್ಟ್ AC ಒಳಗೆ. ಬಟ್ ಫಸ್ಟ್ AC ಒಳಗೆ ಟ್ರಾವೆಲ್ ಮಾಡ್ಬೇಕಂತೇಳಿ ಆಸೆ ಇಟ್ಕೊಂಡು ಫಸ್ಟ್ ಟೈಮ್ ಫಸ್ಟ್ AC ಹತ್ತಿರ್ತಾರಲ್ಲ ಅವ್ರಿಗೆ ಭಾಳ ಮೋಸ ಆಗೋದೈತೆ ರೀ, ಮತ್ತು ದುಃಖ ಆಗೋದೈತಿ. ಯಾಕಂದ್ರೆ ಇಂಥ ಕಂಡೀಷನ್ ನೋಡಿ ಇನ್ನೊಮ್ಮೆ ಅವ್ರು ಫಸ್ಟ್ 1.5 ತಾಸು ಮೇಲೆ ಡಿಲೇ ಇದ್ದೀವಿ ರೀ ಕೊಪ್ಪರಗಾವ್ಗೆ. ಈ ಸ್ಲ್ಯಾಗ್ ಸಂಬಂಧ ಮನ್ಮಡಿಗೆ ನಾವು ಕವರ್ ಮಾಡಿದ್ವಿ. 4:50ಕ್ಕೆ ಟೈಮಿಂಗ್ ಐತಿ. 4:20ರಿಂದ ಬಂದ ನಮ್ಮನ್ನ ಸರ್ವ್ಯಾರ ಇಲ್ಲೇ. ಓ ಬೈ ಇಲ್ಲಿ ನೋಡ್ರಿ ಇಲ್ಲಿ ಹೊಲಸು ಮನ್ಮಾಡ ಜಂಕ್ಷನಿಗೆ ಅಂತಂತಂದ್ರೆ ನಾವಿನ್ನು ಮೇನ್ ಲೈನ್ ಕೊಡ್ತೀವಿ. ಯಾವ್ದು ಹೇಳ್ರಿ, ಸೆಂಟ್ರಲ್ ರೈಲ್ವೇಸ್ ಕಿಂಗ್ CR ರಾಜಧಾನಿ ಹೋಗುತ್ತಲ್ಲ ಆ ರೂಟ್. ಮುಂಬೈ ಲೈನಿಂದ ಯಾವುದೋ ಗಾಡಿ ಎಂಟ್ರ್ ಆಯ್ತು ನೋಡ್ರಿ. ಮೇ ಬಿ ಹಿಂಗೋಲಿ ಜನಶತಾಬ್ದಿ ಅನ್ಸುತ್ತೆ ನಂಗೆ ಅನ್ಸೋ ಮಟ್ಟಿಗೆ. ಈ ಸೈಡ್ ಎಂಟ್ರಿ ಕೊಡುತ್ತಲ್ರಿ. ಮುಂಬೈ ಅಂದ್ರೆ ಮುಂಬೈದಿಂದ ಕಲ್ಯಾಣದಿಂದ ನಾಸಿಕ್ದಿಂದ ಮುಂದದ ಲೈನ್ ಬಂದು ಕೊಡುತ್ತೆ ಮನ್ಮಡಿಗೆ. ಹಿಂಗೋಲಿ ಜನಶತಾಬ್ದಿನ ರೀ ಪಕ್ಕ ನೋಡ್ಬಿಡು ಬರೀ ಒಮ್ಮೆ. ಹಿಂಗೆ ತೆಗೆದ ಮನ್ಮಡ ಅರೈವಲ್ ನೋಡ್ಬಿಡ್ತು, ಮುಗಿದು ಹೋಯ್ತು. ಹಿಂಗೋಲಿ ಜನಶತಾಬ್ದಿ ಎಕ್ಸ್ಪ್ರೆಸ್ ಹಿಂಗೋಲಿ ಇದು ಮನ್ಮಾಡ್ ಜಂಕ್ಷನಿಗೆ ಅರೈವ್ ಆಗ್ತದೆ ಈಗ. ನೆಕ್ಸ್ಟ್ ಔರಂಗಾಬಾದ, ಜಲ್ನಾ, ಪರ್ತೂರು, ಸೇಲು, ಪರ್ಬಾನಿ, ಪೂರ್ಣ, ಹಿಂಗೋಲಿ. ವಾಪಸ್ ಇದು 5 ಗಂಟೆಗೆ ಬಿಟ್ಟೆ ಬಿಡುತ್ತೆ ರೀ ಹಿಂಗೋಲಿಯಿಂದ. ನಾಸಿಕ್, ಇಗತ್ಪುರಿ, ಕಲ್ಯಾಣ್ ಲೈನಿಗೆ ಬಂದು ನಾವೇನೋ ಜಾಯ್ನ್ ಆದೀವಿ ನೋಡ್ರಿ ಮನ್ಮಾಡ್ ಒಳಗೆ. ಮನ್ಮಾಡ್ ಒಳಗೆ ನಾವು ಮೀಟ್ ಆದ್ವಿ LTT ಹರಿದ್ವಾರಿಂದ LTTಗೆ ಹೋಗುವಂಥ AC ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ವೀಕ್ಲಿ ಟ್ರೈನ್ ರೀ ಇದು. ಸ್ಟೇಷನ್ ಒಳಗೆ ಹೆಂಗೆ ಎಂಟ್ರ್ ಆಗದಿದ್ದೀವಲ್ಲ ಅವಾಗ ಒಂದು ಅನೌನ್ಸ್ಮೆಂಟ್ ಆಗತ್ತೈತಿ ಕೇಳಿಸ್ಕೊಂಡೆ. 2ನೇ ಪ್ಲಾಟ್ಫಾರ್ಮ್ದಿಂದ ಯಾವುದೋ ತೇಜ್ ಗಾಡಿ ಅಂದ್ರೆ ಇಲ್ಲಿ ಸ್ಟಾಪ್ ಆಗಲ್ಲ, ಅದು ಸ್ಕಿಪ್ ಆಗತೈತಿ. ಅಲ್ಲಿಂದ ಯಾರು ಆದ್ರೆ ಅಂದ್ರೆ ಸರದ್ ಬಿಡ್ರಿ ಅಂತೇಳಿ ನೋಡೋಣ ಅಂತ. ಅದು ಯಾವ ಗಾಡಿ ಅಂತೇಳಿ ನಾವೀಗ ಎಂಟ್ರ್ ಆಗಿವಿ ರೀ ಮನ್ಮಾಡ್ ಜಂಕ್ಷನ್ಗೆ. ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತಿ ಪೂರ್ಣ, ಪರ್ಬಾನಿ, ನಾಂದೇಡ್ ಸೈಡ್ ಅಂತ ಅನ್ಬೋದು ನೀವು. ಅಲ್ಲಿಗೆ ಹೋಗೈತಿ ಒಂದು ಲೈನ್. ನಾವು ಬರತ್ತಿದ್ದ ಕೊಪ್ಪರಗಾಂವ, ಅಹಮದ್ನಗರ ದೊಂಡ್ ಲೈನ್. ಒಂದು ಲೈನ್ ಬಂದೈತಿ ನಾಸಿಕ, ಇಗತ್ಪುರಿ, ಕಲ್ಯಾಣ್ ಲೈನ್. ಒಂದು ಲೈನ್ ನಾವು ಹೊಂಟೇವ್ರಿ ಭುಸಾವಲ್ಲ, ಜಲಗಾಮ,
ಖಂಡವ ಇಟಾರ್ಸಿ ಲೈನ್. ಅದಕ್ಕೆ ದೊಡ್ಡ ಜಂಕ್ಷನ್ ಸೆಂಟ್ರಲ್ ರೈಲ್ವೇಸ್ ಒಳಗೆ ಇದು ಮಿಡ್ ಪಾಯಿಂಟ್ ಅಂತ ಹೇಳ್ಬೋದು ನಾವು. ಒಂದು ನಾಗ್ಪುರ ಮಿಡ್ ಪಾಯಿಂಟ್ ಆಗುತ್ತೆ, ಒಂದು ಮನ್ಮಾಡ್ ಮಿಡ್ ಪಾಯಿಂಟ್ ಆಗುತ್ತೆ. ಇಲ್ಲಿಂದ ನೀವು 4 ಡೈರೆಕ್ಷನ್ ಒಳಗೂ ಟ್ರಾವೆಲ್ ಮಾಡ್ಬೋದು. ಮತ್ತು ಸ್ಟೇಷನ್ ಒಳಗೆ ನಿಮ್ಗೆ ಫ್ರೂಟ್ಸ್ ಗಿಟ್ಸ್ ಅಂತೂ ಎಲ್ಲ ಸಿಗುತ್ತೆ. ನಾನು ನಿಮ್ಗೆ ಹೇಳಿದೆ ಮಧ್ಯಾಹ್ನ ಊಟ ಮರಿಲಂಗ ಅಹಮದ್ನಗರಿಂದ ವಿಜಯ ಫುಡ್ಸಿಂದ ಆರ್ಡರ್ ಮಾಡ್ಕೊರಿ. ಮತ್ತು ನಾನಂತೂ ಸಜೆಸ್ಟ್ ಮಾಡ್ತೀನಿ, ನೀವು ಸ್ಟೇಷನ್ದಾಗ ಬಜ್ಜಿ ಗಿಜ್ಜಿ ಸಿಗ್ತಾವಲ್ರಿ, ತಿನ್ನಕ್ಕೆ ಹೋಗ್ಬೇಡ್ರಿ. ರೀಸೆಂಟಾಗಿ ಅಂದರೂ ನಾನು ಹಿಂದಿನ ಸತ ಏನು ಟ್ರಾವೆಲ್ ಮಾಡಿದ್ದೆಲ್ಲ ಬನಾರಸ್ ಹುಬ್ಳಿ ಒಳಗೆ ಅವಾಗ ತಿಂದಿದ್ದೆ, ಮಸ್ತ್ ಇದೆ ಅಂತೇಳಿ. ಆಮೇಲೆ ಹುಷಾರಿಂದ ಬಿದ್ದುಬಿಟ್ಟಿದ್ದೆ ರೀ ಮನ್ಯಾಗ. ಅದಕ್ಕೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅದೆಷ್ಟು ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡ್ರು ತಿನ್ನಕ್ಕೆ ಹೋಗ್ಬೇಡ್ರಿ. ಹೆಲ್ದಿ ಫುಡ್ ಚೂಸ್ ಮಾಡಿರಿ ಟ್ರಾವೆಲಿಂಗ್ ಒಳಗೆ, ಯಾಕಂದ್ರೆ ಹೆಲ್ತ್ ಈಸ್ ವೆಲ್ತ್. ಈ ದಿನದೊಳಗೆ ಏನೇನಾಗತ್ತೆ ಬಂತು ನೋಡ್ರಿ. ಇದು ತೇಜ್ ನಿಖಿಲ್ನೇ ವಾಲಿ ಗಾಡಿ ಹಂಗೆ ಅನೌನ್ಸ್ಮೆಂಟ್ ಆಗಿತ್ತದ, ಫಾಸ್ಟ್ ಒಳಗೆ ದಾಟುತ್ತೆ ಅಂತ ಹೇಳ್ತೇಳಿ. ನಾ ಯಾವುದೋ ಇದನ್ನು ಪ್ಯಾಸೆಂಜರ್ ಟ್ರೈನ್ ಮಾಡಿದ್ದೆ, ಗೂಡ್ಸ್ ಟ್ರೈನ್ ರೀ ಇದು. ಮೂಡೋತು ಬರೀ ಹೋಗೋಣಂತ ಸರಿಗೆ ಟೈಮ್ ಆಯ್ತು ಅನ್ಸುತ್ತೆ ನಮ್ಮದು. ಮೇ ಬಿ ಎಷ್ಟೈತಿ ಇನ್ನು ಟೈಮ್ 4:59 ಆಯ್ತು. ಡಿಲೇ ಅದಾವೆ ಸ್ವಲ್ಪ. 4:55 5 ನಿಮಿಷ ಸ್ಟಾಪ್ ಐತಿ. ನೆಕ್ಸ್ಟ್ ಸ್ಟಾಪ್ ನಮ್ಮದು ಡೈರೆಕ್ಟ್ ಭೂಸಾವಲ್ 184 ಕಿಲೋಮೀಟ್ರ್ ಆದಮೇಲೆ ಭೂಸಾವಲದಿಂದ ಡೈರೆಕ್ಟ್ ಇಟಾರ್ಸಿ, ಆಮೇಲೆ ರಾಣಿ ಕಮಲಾಪತಿ, ಆಮೇಲೆ ಇಲ್ಲಿ ನೋಡ್ರಿ ಝಾನ್ಸಿ, ಗ್ವಾಲಿಯರ್, ಆಗ್ರಾ, ಮೇಲೆ ನಿಜಾಮುದ್ದೀನ್. 10:40 ಕೊಟ್ರೆ ನಿಜಾಮುದ್ದೀನ್ ಟೈಮಿಂಗ್. ಬಟ್ ನಮ್ಮ ಹಿಂದೆ 3 ತಾಸು ಡಿಲೇ ಅಂದ್ರೆ ಮನ್ಮಾಡಿಗೆ 3 ತಾಸು. ನಾವೀಗ ನೋಡ್ರಿ 5 ಗಂಟೆಗೆ ಅದು ಮನ್ಮಾಡಿಗೆ 7 ಗಂಟೆಗೆ ಬರ್ತದೆ. ಒಂದು 2 ತಾಸು ಹಿಂದೆ ಬರುವಂಥ ಗಾಡಿ ಎಷ್ಟು ಗಂಟೆಗೆ ಹೋಗ್ಬಿಟ್ಟುತ್ತೋ 9:55 ಹೋಗ್ಬಿಡುತ್ತೆ. 50 ನಿಮಿಷ ಗ್ಯಾಪ್ ಒಳಗೆ ಹೋಗಿ ನಮ್ಗಿಂತ ಲೇಟ್ ಬಂದು ನಮ್ಗಿಂತ ಮುಂದೆ ಹೋಗುತ್ತೆ. ರಾಜಧಾನಿದೆ ಪ್ರಿಫರೆನ್ಸ್ ನೋಡ್ರಿ ಇಲ್ಲಿ CSMT ನಿಜಾಮುದ್ದೀನ್ ರಾಜಧಾನಿ. ಮನ್ಮಾಡ್ ಜಂಕ್ಷನ್ ಆದ್ಮೇಲೆ ಹೋಗಿ ಮಲ್ಕೊಂಡಿದ್ದೀರಿ. ಒಮ್ಮೆಗೆ ಎದ್ದೇನೀಗ ಭೂಸಾವಲ್ ಔಟ್ರ್ ಒಳಗೆ. ಬಿಫೋರ್ 13 ನಿಮಿಷ ಎಂಟ್ರ್ ಆದೀವ್ರಿ ನಾವೀಗ ಭೂಸಾವಲಿಗೆ. ನಾನು ಅಂಕಲ್ಗೆ ಅನ್ನೋದಿದೆ, ಇಲ್ಲ ಒಳಗೆ ತೊಗೋದಿಲ್ಲ ಇವ್ರು ಅಂಥೇಳಿ. ನಮ್ಮ ಕೋ ಪ್ಯಾಸೆಂಜರ್ಸ್ ಬಂದಾರಲ್ಲ ಅವ್ರಿಗೆ. ಮತ್ತು ಇಲ್ಲಿ ಬಾಜು ಪ್ಲಾಟ್ಫಾರ್ಮ್ದಾಗ ಯಾವ ಟ್ರೈನ್ ಐತಪ್ಪ ಅಂತಂದ್ರೆ ರೂಪಾ ಫ್ರಂಟ್ ಲೈನ್ ಇದ್ದಿದ್ರೆ ಬೋರ್ಡಿಂಗ್ ಐತ್ರಿ. ಬೋರ್ಡಾಗ ಅನ್ನೋದಲ್ಲ ರೀ, ಬೋರ್ಡ್ ವೇರ್ ಇಸ್ ಬೋರ್ಡ್. ಹತಿಯಾ ಪುಣೆ ಎಕ್ಸ್ಪ್ರೆಸ್. ಬರ್ರಿ ಪ್ಲಾಟ್ಫಾರ್ಮ್ ಆ ಸೈಡ್ ಸಚ್ಕಂಡೆ ಅಂಕಲ್ ಇದೆ. ಮೇ ಬಿ ನಾವು ಇಲ್ಲಿ ಸಚ್ಕಂಡ್ ಎಕ್ಸ್ಪ್ರೆಸ್ನ ಓವರ್ಟೇಕ್ ಮಾಡ್ಕೋತ ಅಂದ್ಕೊತೀವಿ. ನಾಂದೇಡಿಂದ ಅಮೃತ್ಸರ್ಗೆ ಹೋಗುವಂಥ ಸಚ್ಕಂಡ್ ಎಕ್ಸ್ಪ್ರೆಸ್. ಹಜೂರ್ ಸಾಹಿಬ್ ನಾಂದೇಡಿಂದ ನಾನ್ ಸ್ಟಾಪ್ ರನ್ ಮಾಡಿದಾದ್ಮೇಲೆ ನಮ್ಮ ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ ಭೂಸಾವಲ್ ಜಂಕ್ಷನ್ಗೆ. ಭೂಸಾವಲ್ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಉಡ್ನಾ ಜಂಕ್ಷನಿಗೆ ಹೋಯ್ತು ರೀ. ಉಡ್ನಾ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಮುಂಬೈಯ ವಡೋದರ ಅಹಮದಾಬಾದ ಮೇನ್ ಲೈನ್ ಒಳಗೆ ಬರುತ್ತೆ ರೀ ಉಡ್ನಾ ಜಂಕ್ಷನ್. ಅಲ್ಲಿಗೆ ಇಲ್ಲೊಂದು ಲೈನ್ ಹೋಗೈತಿ. ಅಹಮದಾಬಾದಿಯಿಂದ ಚೆನ್ನೈಗೆ ಹೋಗುವಂಥ ಒಂದಷ್ಟು ಟ್ರೈನ್ಗಳ್ನು ಹಿಂಗೆ ಇದೇ ರೂಟ್ ಮೇಲೆ ಹೋಗ್ತಾವೆ. ಮತ್ತು ಭೂಸಾವಲ್ದಿಂದ ಇನ್ನೊಂದು ರೂಟ್ ಕಟ್ ಆಗೈತಿ. ಎಲ್ಲಿಗೆ ಹೇಳ್ರಿ, ನಾಗ್ಪುರ್ ಲೈನು. ಒಂದು ನಾಗ್ಪುರ್ ಲೈನು ಹೋಗೈತಿ. ಅದು ಮುಂದೆ ಇದು ವಾರದಾಗಿರ್ದ ಹೋಗಿ ನಾಗ್ಪುರ್ ಹೋಗುತ್ತೆ. ನಾವು ಈಗ ಹೊಂಟಿದ್ದ ಭೂಸಾವಲ್ದಿಂದ ಖಂಡವಾ ಇಟಾರ್ಸಿ ಲೈನ್. ಮತ್ತು ಭೂಸಾವಲ್ದಿಂದ ನಾವು ಊಟ ತರಿಸ್ತಾನೆ ಅಂತ ನಿಮ್ಗೆ ಹೇಳಿದ್ದೆ. ಆರ್ಯ ಫುಡ್ಸ್ ಅಂತೇಳಿ ಅವ್ರದ್ದು ಹೆಸರು. ಬಟ್ ಆನ್ಲೈನ್ದಾಗ ಆರ್ಡರ್ ಮಾಡ್ಕೊಂಡ್ರು ಅವರು. ಆನ್ಲೈನ್ದಾಗ ಏನೋ ಗ್ಲೀಚ್ ಬರತ್ತಿತ್ತು, ಅದಕ್ಕೆ ಫುಡ್ ಆರ್ಡರ್ ಆಗಲಿಲ್ಲ. ನೀವೇನ್ರಿ ಟ್ರಾವೆಲ್ ಮಾಡತ್ತೀರಿ ಅಂದ್ರೆ ಝೊಮ್ಯಾಟೊ ಒಳಗೆ ಅವೈಲೇಬಲ್ ಐತಿ, ಅಲ್ಲಿಂದ ಆರ್ಡರ್ ಮಾಡ್ಕೊರಿ. ಊಟ ಭಾರಿ ಬೆಸ್ಟ್ ಸಿಗುತ್ತೆ. ಊರ ಆಮ್ಲೆಟ್ ಗಿಮ್ಲೆಟ್ ತಿಂತೀರ ಅಂದ್ರೆ ನಿಮಗೆ ಸ್ಟೇಷನ್ ಒಳಗೆ ಆಮ್ಲೆಟ್ ಅದು ಆಪ್ಷನ್ ಐತಿ. ಬಟ್ ಪ್ಯೂರ್ ವೆಜಿಟೇರಿಯನ್ದವ್ರು ಅದೇ ಅಂದ್ರೆ ನಿಮಗೆ ಈ ಸ್ಟೇಷನ್ ಒಳಗಂತೂ ಏನು ಆಪ್ಷನ್ ಇಲ್ಲ ಪ್ಯೂರ್ ವೆಜ್. ಯಾಕಂದ್ರೆ ಒಂದಷ್ಟು ಜನ ಅಲ್ಲಿ ಆಮ್ಲೆಟ್ ಇತ್ತಂದ್ರೆ ಅಲ್ಲಿ ಏನೋ ವೆಜ್ ಐಟಮ್ ಇದ್ದರೂ ಅದನ್ನು ತೊಗೊಳಂಗಿಲ್ಲ. ನೋಡ್ರಿ ಹುಬ್ಳಿ ನಿಜಾಮುದ್ದೀನ್ ಫಸ್ಟ್ ಕ್ಲಾಸ್ AC ಇದೆ. ಹೋಗಿ ಬಂದು ಕರೆಕ್ಟ್ ಅಲ್ಲಿ ಜಯನಗರ ಮುಂದೆ ನಿಂತೈತೆ. ಟೈಮ್ ಬಂದಿದ್ದಕ್ಕೆ ನೋಡ್ರಿ ಇಲ್ಲಿ ನಮ್ಗೆ ಒಳ್ಳೆ ಡಿಪಾರ್ಚರ್ ಸಿಗ್ನಲ್ಲು ಸಿಗ್ಬಿಟ್ಟೈತಿ. ಇನ್ನು ಬರೀ ಟೈಮ್ ಆಗೋದು ಅಷ್ಟೇ ಬಾಕಿ ಐತಿ. 7:32 ಆಗತ್ತೈತಿ. 35ಕ್ಕೆ ಡಿಪಾರ್ಚರ್ ಐತಿ ನಮ್ದು. ಸಚ್ಕಂಡು ಏನು ಮುಂದೆ ಹೋದಲ್ಲ ಅದನ್ನು ನಾವು ಮೇ ಬಿ ಓವರ್ಟೇಕ್ ಮಾಡ್ಬೋದು. ನೋಡ್ಕೊತ ಇರ್ರಿ, ಪಕ್ಕ ಓವರ್ಟೇಕ್ ಆಗುತ್ತೆ. ಬಟ್ ಗಾಡಿ ಭಾಳ ಬೇಜಾರು ಮಾಡ್ತೀರಿ ನಂಗೆ. ಯಾಕಂದ್ರೆ ಮೇಂಟೆನೆನ್ಸ್ ಇಲ್ಲ. ನಮ್ಮ ಮನೆ ಗಾಡಿ ಅಂತ ಹೇಳ್ಕೊಳಕ್ಕೆ ಯಾರು ನಮ್ಮ ಫ್ರೆಂಡ್ಸನ್ನ ಕರ್ಕೊಂಬಂದು ಅಂತ ತಿಳ್ಕೊರಿ, ನಾರ್ತ್ದವ್ರು ಲಾಗರ್ಸ್ ಗೀಗರ್ಸನ್ನ ನಮ್ಮ ಮನೆ ಗಾಡಿ ಬರ್ರಿ ಇದೆ ಅಂತೇಳಿ. ಅವು ಗಾಡಿ ನೋಡಿ ನನ್ನ ಮುಂದೆ ನಗಂಗಿಲ್ಲ ಏನ್ರಿ, ಹರ್ಟ್ ಆಗತ್ತೆ ರೀ ಇಂಥದ್ದೆಲ್ಲ. ಯಾಕಂದ್ರೆ ಮನೆ ಗಾಡಿಗಳು ಹಿಂಗಾದ್ರೆ ಭಾಳ ಬೇಜಾರಾಗುತ್ತೆ. ಯಾಕಂದ್ರೆ ರಾಜಧಾನಿ ಕೆಟಗರಿ ಅಂತೇಳಿ ಓಡಿಸಿದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಏನಿಲ್ಲ ಅಂತಂದ್ರೆ ಇದಾಗುತ್ತೆ. ನೆಕ್ಸ್ಟ್ ಸ್ಟಾಪ್ ನೋಡ್ರಿ ನಮ್ದು 254 ಕಿಲೋಮೀಟ್ರ್ ಆದಮೇಲೆ ಇಟಾರ್ಸಿ ಜಂಕ್ಷನ್ ಐತಿ. 12:33 ಟೈಮಿಂಗ್ ಐತಿ. ಈಗಂತೂ ನಾನ್ ಸ್ಟಾಪ್ ರನ್ ಐತಿ. ನಾವು ಮೇ ಬಿ ನನಗೆ ಅನ್ಸ್ಬಿಟ್ಟಿಗೆ ಸಚ್ಕಂಡು ಓವರ್ಟೇಕ್ ಮಾಡ್ತೇವೆ ಏನಂತ ಅಂದ್ಕೊಂಡು ಬಂದೇನು ರೀ. ನೋಡೋಣ ಅಂತ ಸಚ್ಕಂಡ್ ಎಕ್ಸ್ಪ್ರೆಸ್ ಮುಂದೆ ಹೋತಲ್ಲ, ಡಿಪಾರ್ಟ್ ಆತ್ರಿ ಬುರಾನ್ಪುರ್. ನಾನು ಬುರಾನ್ಪುರದಾಗ ಓವರ್ಟೇಕ್ ಆಗತ್ತಂತ ಬಂದೆ, ಬಟ್ ಅದು ಡಿಪಾರ್ಟ್ ಆತ. ನೋಡೋಣ ಎಲ್ಲಿ ಓವರ್ಟೇಕ್ ಆಗುತ್ತೆ. ಬಟ್ ಅದರದ್ದು 12 ಗಂಟೆಗೆ ಟೈಮಿಂಗ್ ಐತಿ ಇಟಾರ್ಸಿ ಒಳಗೆ. ನಮ್ದು 12:15 ಐತಿ. ಏನೋ ಒಂದು ಅಂದಾಜ್ ಮೇಲೆ ಬಂದೆ ರೀ, ಆಗಲಿಲ್ಲ.
ಬುರಹಾನ್ಪುರದಿಂದ ನಾವು ಫೈನಲಿ ಮಧ್ಯಪ್ರದೇಶಕ್ಕೆ ಎಂಟ್ರ್ ಕೊಟ್ಟಿವ್ರಿ. ನಾವು ಫಸ್ಟ್ ಬಂದಿದ್ದೀವಿ ನಮ್ಮ ಕರ್ನಾಟಕದಿಂದ, ಆಮೇಲೆ ಬಂದೀವಿ ಮಹಾರಾಷ್ಟ್ರಕ್ಕೆ. ಇದು ನಮ್ಮದು ಥರ್ಡ್ ಸ್ಟೇಟ ಬಂದ್ಬಿಟ್ಟ ಮಧ್ಯಪ್ರದೇಶ. ಹಾಗೆ ಸ್ಕಿಪ್ ಮಾಡತ್ತೀವಿ. ಸ್ಟಾಪ್ ಇಲ್ಲ ನಮ್ದು ಬುರಹಾನ್ಪುರ. ವೆಲ್ ಮೇಂಟೈನ್ಡ್ ಐತೆ ನೋಡ್ರಿ ಇದು. ಹೇಗಾಗ್ತಿದೆ ಮತ್ತೆ ನೋಡ್ರಿ, ಡಿಜಿಟಲ್ ಎಲ್ಲ ಬೋರ್ಡ್ಸ್ ಅದಾವೆ ನಿಮ್ಗೆ. ಎಲ್ಲಿಗೆ ಟಾಯ್ಲೆಟ್ ಗಿಲೆಟ್ ಎಲ್ಲ ಸೈನ್ ತೋರ್ಸಾಕ. ವಾವ್, ವೆಸ್ಟ್ ಸೆಂಟ್ರಲ್ ರೈಲ್ವೇಸ್ಗೆ ಎಂಟ್ರಿ ಕೊಟ್ಟಿವೇನ್ರಿ ನಾವು ಫೈನಲಿ. ಭುಸಾವಲ್ದಿಂದ ಸ್ಟೇಷನ್ ಒಳಗಿರುವಂಥದ್ದನ್ನು ಒಂದು ಥಾಲಿ ತೊಗೊಂಡಿದ್ದೀವಿ ರೀ. 3 ರೊಟ್ಟಿ ಅದಾವೆ, ಅಂದ್ರೆ ಇಲ್ಲಿ ರೋಟಿ ಅಂತಾರೆ, ನಾವು ಚಪಾತಿ ಅಂತೀವಿ. ಒಂಥರ ಪಲ್ಯ ಐತಿ, ಮತ್ತು ಇಲ್ಲಿ 2 ದಾಲ್ ಅದಾವೆ. ಇದು ಫುಲ್ ಗಟ್ಟಿ ದಾಲ್ ಐತಿ, ಇದು ನೀರು ಟೈಪ್ ದಾಲ್ ಐತಿ, ಮತ್ತು ಒಂದು ಸ್ವೀಟ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಸಾಲ್ಟ್ ಸೆಪ್ರೇಟ್ ಹಾಕ್ಯಾರ. ಸಲಾಡ್ ಹೆಸರದೊಳಗೆ 2 ಇವನ್ ಕೊಟ್ರೆ. ಅಂಕಲ್ ತೊಗೊಂಬಂದಿದ್ರು, ನನಗೂ ಇಬ್ಬರು ಊಟ ಮಾಡತ್ತೀವಿ. ಬರ್ರಿ, ಟೇಸ್ಟ್ ಅಷ್ಟಕ್ಕಷ್ಟೇ ಇರುತ್ತೆ. ನಾವು ಹೊಟ್ಟೆ ತುಂಬಿಸೋಳಗೆ ಪರ್ತೆಗೆ ತೊಗೊಂಡಿವಿ. ಊಟ ಅಂತೂ ಆತ್ರಿ, ಅಷ್ಟಕ್ಕಷ್ಟೇ ಇತ್ತು ಊಟ. ನಾನು ಚಲೋ ಅಂತ ಹೇಳಕ್ಕೆ ಹೋಗಂಗಿಲ್ಲ, ನಾನು ರೆಕಮೆಂಡು ಮಾಡೋಂಗಿಲ್ಲ ನಿಮ್ಗೆ ತೊಗೊಳಕ್ಕೆ. ಟ್ರೈನ್ ನೋಡ್ರಿ, 110 114 ಮ್ಯಾಕ್ಸಿಮಮ್ ಹೋಗಿತ್ತು ಅಂತ ಹೇಳಿ ತೋರ್ಸಾತೈತಿ. ಎರ್ನಾಕುಲಂ ನಿಜಾಮುದ್ದೀನ್ ಮಂಗಳಾ ಲಕ್ಷದ್ವೀಪ್, ಅಂದ್ರೆ ನಿಜಾಮುದ್ದೀನಿಂದ ಎರ್ನಾಕುಲಮ್ಗೆ ಹೋಗುವ ಮಂಗಳಾ ಲಕ್ಷದ್ವೀಪ್ ಹೊಟ್ಟಿದೆ. ನಾ ಈಗ ಎದಕ್ಕೆ ಎದ್ದು ಬನ್ನಿಪ್ಪ ಅಂತಂದ್ರೆ, ಈಗ ಇಲ್ಲಿ ಸಚ್ಖಂಡ್ ಎಕ್ಸ್ಪ್ರೆಸ್ ನಿಂತೈತ್ರಿ. ನಾವು ಅದನ್ನು ಮೇ ಬಿ ಓವರ್ಟೇಕ್ ಮಾಡ್ತೇವೆ ಅಂತ ಅನ್ಕೋತೀನಿ, ಯಾಕಂದ್ರೆ ನಮ್ದು ಖಂಡವಾ ಒಳಗೆ ಸ್ಟಾಪ್ ಇಲ್ಲ, ಅದು ನಿಂತೈತೀನಿ. ಇಲ್ಲೇ ಐತೆ ನೋಡ್ರಿ, ನಮ್ಮ ಬಾಜು ಪ್ಲಾಟ್ಫಾರ್ಮ್ ಒಳಗೆ ನನ್ನ ಸಚ್ಖಂಡ್ ಎಕ್ಸ್ಪ್ರೆಸ್. ಹಾರ್ದಾ ಅನ್ನೋ ರೈಲ್ವೆ ಸ್ಟೇಷನ್ ಒಳಗೆ ನಮ್ಮನ್ನು ಸ್ಟಾಪ್ ಮಾಡಿದ್ದೆ ರೀ ಟಮಟ. ಯಾವ ಸ್ಟೇಷನ್ ಒಳಗೆ ಸ್ಟಾಪ್ ಆಗೈತೆ ತಡಿಪ ಅಂತೇಳಿ ನೋಡ್ಬೇಕಂತೇಳಿ ಇಳಿದು ಬಂದೆ. ನಮ್ಮನ್ನ ಲೂಪ್ ಮಾಡ್ಯಾರ ಈ ಸತಿ. ಯಾಕೆ ಲೂಪ್ ಮಾಡ್ಯಾರ ಹೇಳ್ರಿ? ಒಂದು ಟ್ರೈನ ಓವರ್ಟೇಕಿಗೆ ಬಂತ. ಯಾವ್ದು ಇರ್ಬೋದು ಹೇಳ್ರಿ ಇದು? ಆದಿತ್ರಿ, ನಾವು ಖಂಡವಾದಾಗ ಏನು ಓವರ್ಟೇಕ್ ಹೊಡೆದಿವಲ್ಲ, ಯಾವ್ದು ಹೇಳ್ರಿ? ಸಚ್ಖಂಡ್ ಎಕ್ಸ್ಪ್ರೆಸ್ ವಾಪಸ್ ಓವರ್ಟೇಕ್ ಹೊಡ್ಕೊಂಡು ಹೋಗ್ಬಿಡ್ತು. ಏನು ಪ್ರಿಯಾರಿಟಿ? ಅದಕ್ಕೆ 40 ನಿಮಿಷ ನಿಂತದ್ರಿ ಖಂಡವಾ ಒಳಗೆ. 40 ನಿಮಿಷ ನಿಂತ ಆಮೇಲೆ ನಮ್ಮನ್ನು ಬಂದು ಓವರ್ಟೇಕ್ ಹೊಡ್ಕೊಂಡು ಹೋಗೈತಿ. ನೀವ ಥಿಂಕ್ ಮಾಡ್ರಿ, ಇದನ್ನ ಟೈಮಿಗೆ ಆಗತ್ತತ್ರಿ 11:58. ನಾವೀಗ ಲೂಪ್ ಆದ್ವಿ. ಈಗ ಟೈಮಿಗೆ ಯಾವ ಟ್ರೈನ್ ಓವರ್ಟೇಕ್ ಬರ್ಬೋದು ಹೇಳ್ರಿ? ಕಿಂಗ್ ರಾಜಧಾನಿ ಆದಂಥ, ಅಂದ್ರೆ ಸೆಂಟ್ರಲ್ ರೈಲ್ವೇಸ್ ಕಿಂಗ್ CR ರಾಜಧಾನಿ ನಮ್ಮನ್ನು ಓವರ್ಟೇಕ್ ಮಾಡಕ್ಕೆ ಬರ್ತೈತಿ. ಬರ್ರಿ ನೋಡೋಣ ಅಂತ. ಮೇನ್ ಲೈನ್ ಸಿಗ್ನಲ್ ಗ್ರೀನ್ ಆತ. CR नहीं है, डाउन वाली है, डाउन वाली है, डाउन वाली है. नहीं जबलपुर गरीब रथ, जबलपुर CSMT गरीब रथ. पहुंच गए रुद्रा 2 बजे RKM.
ಹಾಂ ಬೈ ಸಿ ಆರ್ಗೆ ಏನೋ ಆಗೈತೆ ಅನ್ಸುತ್ತೆ ರೀ ಮೇ ಬಿ ನಮಗೆ ಸಿಗ್ನಲ್ ಸಿಕ್ತು ಸಿ ಆರಿಗೆ ಸಿಗ್ನಲ್ಲು ಕೊಟ್ಬಿಟ್ಟಿದ್ದು ರೀ ಬಟ್ ಏನೋ ಆಗಿರ್ಬೋದು ಸೆಂಟ್ರಲ್ ರೈಲ್ವೆ ಸ್ಕಿಂಗ್ ಸಿ ಆರ್ ರಾಜಧಾನಿ 2221ಗೆ ಅದಕ್ಕೆ ಬೈರನ್ಪುರ್ ಹಿಂದಿನ ಸ್ಟೇಷನಿಂದ ಮುಂದೆ ಬರಲಿಲ್ಲ ಅದಕ್ಕೆ ನಮಗೆ ಸಿಗ್ನಲ್ ಸಿಕ್ಬಿಡ್ತು ನೋಡಿನಂತ ಏನಾಗಿದೆ ಅಂತ ಹೇಳಿ ಅಪ್ಡೇಟ್ ನಾನು ನೋಡಿದೆ ಟೈಮ್ 12:57 ಆಗೈತೆ ರೀ ನಾವು ಈಗ ಎಂಟ್ರಾಗೀವಿ ಇಟಾರ್ಸಿ ಜಂಕ್ಷನಿಗೆ ಮಧ್ಯಪ್ರದೇಶದ ಇಟಾರ್ಸಿಗೆ ಎಂಟ್ರಾಗೀವಿ ರೀ ಇದು ಬಂದ್ಬಿಟ್ಟು ದೊಡ್ಡ ಜಂಕ್ಷನ್ ಯಾಕಪ್ಪ ಅಂತಂದ್ರೆ ಹೈದರಾಬಾದ ನಾಗ್ಪುರ ಮುಂದೆ ಭೋಪಾಲ ನ್ಯೂ ಡೆಲ್ಲಿಗೆ ಹೋಗುವಂಥ ಲೈನ್ ಯಾವ್ದು ಹೇಳ್ರಿ ಚೆನ್ನೈ ಡೆಲ್ಲಿ ಮೇನ್ ಲೈನಿಗೆ ಬಂದು ನಾವು ಇಲ್ಲಿ ಕುಡ್ಕೊಂಡಿವಿ ನಾವು ಬಂದಿದ್ದಂಥ ಲೈನ ಭುಸಾವಲ್ ಲೈನ ಇಲ್ಲಿಂದ ಇನ್ನೊಂದು ಲೈನ್ ಹೋಗುತ್ತೆ ಜಬಲ್ಪುರ್ ಕಟ್ನಿ ಮೇಲೆ ದೀನ್ ದಯಾಳ್ ಉಪಾಧ್ಯಾಯ ಸಿಗ್ನಲ್ ಆತೇನು ರೀ ಇನ್ನೂ ಇಲ್ಲ ಮತ್ತೆ ರೆಡಿ ಟು ಲೀವ್ ನಮ್ಮನ್ನು ಅನ್ಸೋ ಮಟ್ಟಿಗೆ ಈಗರ ಸಿ ಆರ್ ರಾಜಧಾನಿ ಓಟಕ್ಕೆ ಹೊಡಿತೈತೆ ಅಂತ ಅನ್ಕೊಂಡು ನೋಡೋಣ ಯಾವುದೋ ಟ್ರೈನ್ ಎಂಟ್ರ್ ಆಯ್ತು ನೋಡ್ರಿ ವ್ಯಾಪ್ 7 ಜೊತೆ ಜನರಲ್ ಎಲ್ಲ ಅದಾವ ಇದಕ್ಕೆ ಯಾವ ಟ್ರೈನ್ ಇರ್ಬೋದು ಒಂದು ಗ್ಯಾಸ್ ಮಾಡ್ಕೋರಿ ಇಟಾರ್ಸಿ ಜಂಕ್ಷನಿಗೆ ಇದು ಬಂದ್ಬಿಟ್ಟ ಮೇ ಬಿ ಅಲ್ಲ ಜಬಲ್ಪುರ ಅಮರಾವತಿ ಹಾಂ ಜಬಲ್ಪುರ ಅಮರಾವತಿ ನೋಡ್ರಿ ಅರೈವ್ಡ್ ಇಟಾರ್ಸಿ ಅಂತ ತೋರ್ಸೋದೈತಿ ಬಟ್ ಎಲ್ಲೈತಿ ಟ್ರೈನೇ ಇಲ್ಲ ಓವರ್ಟೇಕ್ ಮಿಸ್ ಮಾಡ್ಸಿರಿ ಏನ್ರಿ ಅವ್ರ ಮೇ ಬಿ ಆ ಸೈಡ್ ಪ್ಲಾಟ್ಫಾರ್ಮಿಂದನೂ ಹೋಗಿರಬಹುದು ಮೇ ಬಿ ಸಿ ಆರ್ ರಾಜಧಾನಿ ನಂಗೆ ಅನ್ಸೋ ಮಟ್ಟಿಗೆ ಇದು ಔಟ್ರ್ ಲೈನ್ ತೊಗೊಂಡು ಬಂದು ಸೇರಿರ್ಬೋದು ರೀ ನನ್ನ ಬ್ಯಾಗ್ ತೆಳಗಿಟ್ಟೀನಿ ರೀ ಆ ಗೋರ್ಮೆಂಟ್ ಬಸ್ ಒಳಗೆ ಇಟ್ಟಿದ್ದಕ್ಕಿಂತ ಹೊಲಸಾಗೈತೆ ನೋಡ್ರಿ ಇಲ್ಲಿ ನೋಡ್ರಿ ಪೂರ್ತಿ ನಾನು ಫಸ್ಟ್ ಎ ಸಿ ಒಳಗಿಟ್ಟೆ ನನ್ನ ಬ್ಯಾಗ್ ಮತ್ತು ಭೋಪಾಲಿಗೆ ಎಂಟ್ರ್ ಆದೀವ್ರಿ ನಾವೀಗ ಭೋಪಾಲ್ ಮೆಟ್ರೋ ನೋಡ್ರಿ ಇದು ಮ್ಯಾಗಿನ್ ನೋಡೋದಿದ್ದ ಇಷ್ಟು ದೊಡ್ಡ ಸ್ಟೇಷನ್ ಮಾಡ್ರಿ ಇದಕ್ಕೊಂದು ದೊಡ್ಡ ಬೋರ್ಡ್ ಇಲ್ಲ ನೋಡ್ರಿ ಬ್ಯಾನರ್ ಹಾಕ್ದಂಗೆ ಆಗ್ಯಾರ ರೈಲ್ವೆ ಸ್ಟೇಷನ್ ಅದು ನೀವು ಅನ್ಕೊಂಡಿರ್ಬೋದು ಇವ ರಾತ್ರಿ 2:30 ಆದರೂ ಇನ್ನೇ ಯಾಕೆ ವಿಡಿಯೋ ಮಾಡತ್ತಾನ ಅಂತೇಳಿ ನಂದು ಸ್ಟಾಪ್ ಬಂದ್ಬಿಟ್ರೆ RKMP ಅಂದ್ರೆ ರಾಣಿ ಕಮಲಾಪತಿನ ಹೇಳಿ ಆತೀನಿ ಇಲ್ಲಿ ನೋಡ್ರಿ ಇಲ್ಲೇ ನಮ್ಮನ್ನು ರಿಸೀವ್ ಮಾಡಕ್ಕೆ ಯಾರು ಬಂದಾರ ಸತ್ಯ ಅನ್ನ ಶ್ರೇಯಾನ್ಸ್ ಮತ್ತು ವೈಭವ್ ನಮ್ಮ ಜರ್ನಿ ಇಲ್ಲಿ ಮಟನೆ ಯಾಕಿತ್ತಪ್ಪ ಅಂದ್ರೆ ನಾನು ಬಂದೇನ್ರಿ ಶ್ರೇಯಾನ್ಸ್ ಬೇರ ಬರ್ಡೇ ಮಾಡೋಕೆ ಇಲ್ಲೇದಾರ ನೋಡ್ರಿ ಬರ್ಡೇ ಬಾಯ್ ಹ್ಯಾಪಿ ಬರ್ಡೇ ಅಂತ ಕಾಮೆಂಟ್ ಮಾಡಿಬಿಡ್ರಿ ಮತ್ತು ಇಲ್ಲೇ ನಮ್ಮದು ಜರ್ನಿ ಇತ್ತು ಇಲ್ಲಿಂದ ನಾನು ಮುಂದೆ ನೆಕ್ಸ್ಟ್ ಜರ್ನಿ ನಿಮ್ಗೆ ಅನ್ಸ್ಬಿಟ್ಟಿಗೆ ಮೇ ಬಿ ನಾನು ದಿಲ್ಲಿ ಕಾನ್ಪುರ್ ಲೈನ್ ತೊಗೊಂಡು ಬರ್ಬೋದು ಇನ್ನೂ ಫಿಕ್ಸ್ ಇಲ್ಲ ನಾನು ಹೇಳ್ತೇನೆ ನಿಮ್ಗೆ ಹೆಂಗೆ ಅಂತಂತೇಳಿ ನಾವೀಗ ಏನು ಎಂಟ್ರಾಗ್ಯವಲ್ಲ ಅದು ಮಾತ್ರ ಅನ್ನಾಹುತ್ ರೈಲ್ವೆ ಸ್ಟೇಷನ್ ಐತಿ ರಾಣಿ ಕಮಲಾಪತಿ ಪ್ರೈವೇಟ್ ರೈಲ್ವೆ ಇಲ್ಲಿ ಮಟ ನೋಡ್ರಿ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ